ಆಮೇನ್ ಆಮೇನ್. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾರೆ ಅಂತ ನಂಬಿಕೆಯಿಂದ ಚಪ್ಪಾಳೆ ತಟ್ಟಿ ನಾವು ದೇವರ ನಾಮನ ಮಹಿಮೆಪಡಿಸೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನೋಡಿ, ಸಮಯ ಎಷ್ಟು ವೇಗವಾಗಿ ಹೋಗ್ತಾ ಇದೆ ಅಂತಂದರೆ 2026 ಅವಾಗಲೇ ಒಂದು ತಿಂಗಳು ಮುಗ್ದೇ ಹೋಯ್ತು. ಹೌದಲ್ವಾ? ಹಲೋ, ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಾ? 2026 ಅವಾಗಲೇ ಒಂದು ತಿಂಗಳು ಮುಗ್ದೇ ಹೋಯ್ತು. ನಾವು 2ನೇ ತಿಂಗಳು ಮೊದಲನೇ ಭಾನುವಾರಕ್ಕೆ ನಾವು ಬಂದುಬಿಟ್ಟಿದ್ವಿ ಆವಾಗಲೇ. ಹೌದಲ್ವಾ? ಸಮಯ ಬಹಳ ಬೇಗ ಹೋಗ್ತಾ ಇದೆ. ಆ ಸಮಯದ ಒಟ್ಟಿಗೆ ನಾವು ವೇಗವಾಗಿ ಹೆಜ್ಜೆ ಹಾಕಿ ಆತ್ಮಿಕವಾದ ಜೀವನದಲ್ಲಿ ಅಷ್ಟೇ ಬೇಗ ನಾವು ಬೆಳಿಬೇಕಾಗಿದೆ. ಈ ಫೆಬ್ರವರಿ ತಿಂಗಳನ್ನು ಸಹ ದೇವರು ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿ ನಿಮಗೆ ಅನುಗ್ರಹಿಸಲಿ. ಈ ಫೆಬ್ರವರಿ ತಿಂಗಳಲ್ಲಿ ನೀವು ಕೈ ಹಾಕುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ದೇವರು ಆಶೀರ್ವದಿಸಲಿ. ಈ ಫೆಬ್ರವರಿ ತಿಂಗಳಲ್ಲಿ ನೀವು ಮಾಡುವಂಥ ನಿಮ್ಮ ಎಲ್ಲ ವ್ಯಾಪಾರಗಳನ್ನು, ನೀವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ದೇವರು ಆಶೀರ್ವದಿಸಲಿ. ಈ ಫೆಬ್ರವರಿ ತಿಂಗಳಲ್ಲಿ ಯಾರು ಏನೇನು ಪ್ರಯಾಣಗಳನ್ನು ನೀವು ಮಾಡ್ತಿರೋ ನಿಮ್ಮೆಲ್ಲ ಪ್ರಯಾಣಗಳನ್ನು ದೇವರು ತನ್ನ ದೂತರನ್ನ ನಿಮ್ಮ ಸುತ್ತಲೂ ದಂಡಿಲಿಸಿ ಕಾವಲಾಗಿದ್ದು ನಿಮ್ಮೆಲ್ಲರ ಪ್ರಯಾಣಗಳನ್ನು ದೇವರು ಕಾದು ಕಾಪಾಡಲಿ. ಈ ಫೆಬ್ರವರಿ ತಿಂಗಳಿಗೆ ಬೇಕಾಗಿರುವಂತ ಆತ್ಮೀಯವಾಗಿರುವಂತ ಗಟ್ಟಿಯಾಗಿರುವಂತ ಆರೋಗ್ಯಕರವಾಗಿರುವಂತ ದೇವರ ವಾಕ್ಯವೆಂಬ ಆಹಾರವನ್ನ ದೇವರು ನಮಗೆ ಈ ಆರಾಧನೆಯಲ್ಲಿ ಅನುಗ್ರಹಿಸಲಿ. ಈ ತಿಂಗಳಲ್ಲಿ ನಮಗೆ ಬೇಕಾಗಿರುವಂತ ಪವಿತ್ರಾತ್ಮನ ಸಹಾಯವನ್ನ ದೇವರು ಅನುಗ್ರಹಿಸಲಿ. ಪವಿತ್ರಾತ್ಮನು ಈ ತಿಂಗಳಲ್ಲಿ ದೇವರು ನಮಗೆ ಬೇಕಾಗಿರುವಂತ ಒಳ್ಳೆ ಆಲೋಚನೆಗಳನ್ನ ಕೊಡಲಿ. ಪವಿತ್ರಾತ್ಮನು ನಮ್ಮನ್ನ ಸನ್ಮಾರ್ಗದಲ್ಲಿ ನಡೆಸಲಿ. ಪವಿತ್ರಾತ್ಮನು ನಮ್ಮನ್ನ ನೀತಿವಂತರನ್ನಾಗಿ ಮಾಡಿ ನೀತಿವಂತರ ಮಾರ್ಗದಲ್ಲಿ ನಡೆಸಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ದೇವರು ನಮ್ಮೊಟ್ಟಿಗೆ ಮಾತಾಡ್ತಾರೆ ಅನ್ನೋಂಥ ನಂಬಿಕೆಯಿಂದ ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಇವತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ವಾಕ್ಯ ಭಾಗ ಆದಿಕಾಂಡ 4ನೇ ಅಧ್ಯಾಯ 3ನೇ ವಾಕ್ಯದಿಂದ 7ನೇ ವಾಕ್ಯದವರೆಗೂ ಈ ಸಮಯದಲ್ಲಿ ನಾವು ಓದಿಕೊಳ್ಳೋಣ. ಆದಿಕಾಂಡ 4ನೇ ಅಧ್ಯಾಯ 3ನೇ ವಾಕ್ಯದಿಂದ 7ನೇ ವಾಕ್ಯ. ಆಮೇನ್ ಆಮೇನ್. ಇಲ್ಲೇ ಇದ್ದೀರಾ? ಆಮೇನ್. ಈಗ ಬೈಬಲ್ ಓದಿದ್ದಾಯ್ತು. ನನ್ನನ್ನು ನೋಡಿ ಎಲ್ಲರೂ. ನಾನು ಕಾಣಿಸ್ತಾ ಇದ್ದೀನಾ? ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರತಿ ಭಾನುವಾರ ನಾವು ದೇವರ ಆಲಯಕ್ಕೆ ಬರುವಾಗ ನಮಗೆ ಇರುವಂಥ ಅನೇಕ ಆಸೆಗಳು, ಇಷ್ಟಾರ್ಥಗಳು, ಪ್ರಾರ್ಥನೆ ಬೇಡಿಕೆಗಳಿಗಿಂತ ಹೆಚ್ಚಾಗಿ ಪ್ರತಿಯೊಬ್ಬ ಮನುಷ್ಯಗೆ ತನ್ನ ಜೀವನದಲ್ಲಿ ಇರುವಂಥ ಇನ್ನೂ ಒಂದು ಆಸೆ ಏನಪ್ಪ ಅಂದರೆ, ನನ್ನ ಆರಾಧನೆಯನ್ನು ದೇವರು ಅಂಗೀಕಾರ ಮಾಡಬೇಕು. ಹಲ್ಲೆಲೂಯಾ. ನನ್ನ ಪ್ರಾರ್ಥನೆಯನ್ನು ದೇವರು ಅಂಗೀಕರಿಸಬೇಕು. ನನ್ನ ಆರಾಧನೆಯನ್ನು, ನಮ್ಮ ಪ್ರಾರ್ಥನೆಯನ್ನು ದೇವರು ಅಂಗೀಕಾರ ಮಾಡಲಿಲ್ಲ ಅಂತಂದರೆ ನಾವು ಬೆಳಿಗ್ಗೆ 9 ಗಂಟೆಗೆ ಬಂದು 3 ಗಂಟೆಗಳ ಕಾಲ ಇಲ್ಲಿ ಕುತ್ಕೊಂಡು ಆರಾಧನೆ ಮಾಡೋದು ವೇಸ್ಟ್ ಆಗಿಬಿಡ್ತದೆ. ಪ್ರತಿಯೊಬ್ಬೊಬ್ಬರು ಭಾನುವಾರ ದೇವರ ಆಲಯಕ್ಕೆ ಬರುವಾಗ ಯಾವ ಮನಸ್ಸಿಂದ ಬರಬೇಕು?
ಇವತ್ತು ನಾನು ಮಾಡುವಂಥ ಆರಾಧನೆಯನ್ನು ದೇವರು ಮೆಚ್ಚಬೇಕು. ನಾವು ಯಾರನ್ನ ಮೆಚ್ಚಲಿಕ್ಕೆ ಭಾನುವಾರದತ್ತು ದೇವರ ಆಲಯಕ್ಕೆ ಬರ್ತೀವಿ? ನಾವು ದೇವರನ್ನು ಮೆಚ್ಚಿಸ್ಲಿಕ್ಕೆ ಭಾನುವಾರದತ್ತು ದೇವರ ಆಲಯಕ್ಕೆ ಬರ್ತಾ ಇದ್ದೀವಿ. ನಾವು ಯಾರೋ ಮನುಷ್ಯರನ್ನ ಮೆಚ್ಚಿಸ್ಲಿಕ್ಕೋ ಅಥವಾ ಯಾರೋ ಮನುಷ್ಯರು ನನಗೆ ಸಹಾಯ ಮಾಡ್ತಾರೆ ಅನ್ನುವಂಥ ಕಾರಣಕ್ಕೋ ಅಥವಾ ಮನುಷ್ಯರು ನಮಗೆ ಏನೋ ಮಾಡ್ತಾರೆ ಅನ್ನುವಂಥ ಕಾರಣಕ್ಕೋ ನಾವು ಬರ್ತಾ ಇಲ್ಲ ದೇವರಾಲಯಕ್ಕೆ. ನಾವು ದೇವರಾಲಯಕ್ಕೆ ಬರ್ತಾ ಇರೋದಕ್ಕೆ ಬಹು ಮುಖ್ಯವಾಗಿರುವಂಥ ಕಾರಣ ದೇವರನ್ನ ಮೆಚ್ಚಿಸುವಂಥದ್ದಾಗಿದೆ. ಆದರೆ ವಿಶೇಷತೆ ಏನಪ್ಪ ಅಂತಂದ್ರೆ, ಆ ಆರಾಧನೆ ನಾವೇನು ಭಾನುವಾರ ದೇವರನ್ನ ಆರಾಧನೆ ಮಾಡ್ತೀವಿ, ನಾವೇನು ಭಾನುವಾರ ದೇವರನ್ನ ಪ್ರಾರ್ಥನೆ ಮಾಡ್ತೀವಿ, ಕೆಲವರ ಆರಾಧನೆಯನ್ನ ಮಾತ್ರ ದೇವರು ಅಂಗೀಕರಿಸ್ತಾರೆ. ಆ ಕೆಲವರಲ್ಲಿ ನೀನಾಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಎಲ್ಲರ ಆರಾಧನೆ, ಎಲ್ಲರ ಪ್ರಾರ್ಥನೆ, ನೀವು ತಿಳ್ಕೋಬೇಕಾಗಿರುವಂಥ ಬಹು ಮುಖ್ಯವಾಗಿರುವಂಥ ವಿಷಯ, ದೇವರಿಗೆ ಮೆಚ್ಚುಗೆಯಾಗಿರೋದಿಲ್ಲ. ದೇವರಿಗೆ ನೀವು ಮಾಡುವಂಥ ಪ್ರಾರ್ಥನೆ ಆರಾಧನೆ. ದೇವರ ಆಲಯಕ್ಕೆ ಬಂದಾಗ ಎಚ್ಚರವಾಗಿರಬೇಕು. ದೇವರ ಆಲಯಕ್ಕೆ ಬಂದಾಗ ದೇವರ ಆಲಯದಲ್ಲಿ ಯಾವ ಒಂದು ಮನಸ್ಸಿಂದ ನಾವು ಕುತ್ಕೋಬೇಕು ಅಂತಂದ್ರೆ, ಇವತ್ತು ನಾನು ಮಾಡುವಂಥ ಆರಾಧನೆ ದೇವರಿಗೆ ಮೆಚ್ಚುಗೆಯಾಗಿರಬೇಕು. ನಾವು ಮಾಡುವಂಥ ಆರಾಧನೆ ಮನುಷ್ಯನ ಮೆಚ್ಚಿಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನಾವು ಮಾಡುವಂಥ ಪ್ರಾರ್ಥನೆ ಮನುಷ್ಯರು ಮೆಚ್ಚಿಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನಾವು ಮಾಡುವಂಥ ಆರಾಧನೆ ಆಗ್ಬೋದು, ನಾವು ಮಾಡುವಂಥ ಪ್ರಾರ್ಥನೆ ಆಗ್ಬೋದು, ನಾವು ತಂದಿರುವಂಥ ಒಂದು ಕಾಣಿಕೆ ಆಗ್ಬೋದು, ದೇವರಿಗೆ ಮೆಚ್ಚುಗೆಯಾಗಿರಬೇಕು. ಇವತ್ತು ಬೈಬಲಲ್ಲಿ 2 ವ್ಯಕ್ತಿಯನ್ನ ನಾವು ನೋಡ್ತಾ ಇದ್ದೀವಿ. ಒಬ್ಬನು ಕಾಯಿನನು, ಇನ್ನೊಬ್ಬನು ಆಬೇಲನು. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ಕಾಯಿನನು ದೊಡ್ಡವನು, ಏಬೇಲನು ಚಿಕ್ಕ ಹುಡುಗ, ಅವನ ತಮ್ಮ. ಇವರು ಇಬ್ಬರು ದೇವರನ್ನ ಆರಾಧನೆ ಮಾಡಲಿಕ್ಕೆ ಬರ್ತಾರೆ. ಕಾಯಿನನು ದೇವರನ್ನ ಆರಾಧನೆ ಮಾಡಲಿಕ್ಕೆ ದೇವರ ಸನ್ನಿಧಾನಕ್ಕೆ ಬರ್ತಾನೆ. ಏಬೇಲನು ಸಹ ದೇವರನ್ನ ಆರಾಧನೆ ಮಾಡಲಿಕ್ಕೆ ದೇವರ ಸನ್ನಿಧಾನಕ್ಕೆ ಬರ್ತಾರೆ. ಇಬ್ಬರೂ ದೇವರನ್ನ ಆರಾಧನೆ ಮಾಡ್ತಾರೆ. ಬೈಬಲ್ ಹೇಳ್ತಾ ಇದೆ, ಒಬ್ಬರ ಆರಾಧನೆ ಮಾತ್ರ ದೇವರಿಗೆ ಇಷ್ಟ ಆಯಿತು. ಯಾರ ಆರಾಧನೆ ದೇವರಿಗೆ ಇಷ್ಟ ಆಯಿತು? ಏಬೇಲನ ಆರಾಧನೆ ದೇವರಿಗೆ ಮೆಚ್ಚುಗೆ ಆಯಿತು. ಏಬೇಲನ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆಯಿತು. ಏಬೇಲನು ತಂದಿರುವಂತ ಕಾಣಿಕೆನೂ ಸಹ ದೇವರಿಗೆ ಮೆಚ್ಚುಗೆ ಆಯಿತು. ಕಾಯಿನನ ಆರಾಧನೆ ದೇವರಿಗೆ ಇಷ್ಟ ಆಗಲಿಲ್ಲ. ಕಾಯಿನನ ಪ್ರಾರ್ಥನೆನೂ ಸಹ ದೇವರಿಗೆ ಇಷ್ಟ ಆಗಲಿಲ್ಲ. ಕಾಯಿನನ ಕಾಣಿಕೆನೂ ಸಹ ದೇವರಿಗೆ ಇಷ್ಟ ಆಗಲಿಲ್ಲ. ಯಾಕೆ? ಆ ಏಬೇಲನ ಕಾಣಿಕೆಯನ್ನ, ಪ್ರಾರ್ಥನೆಯನ್ನ, ಆರಾಧನೆಯನ್ನ ದೇವರು ಇಷ್ಟಪಟ್ಟರು. ಯಾಕೆ ಕಾಯಿನನ್ನ ಪ್ರಾರ್ಥನೆಯನ್ನಾಗಲಿ, ಆರಾಧನೆಯನ್ನಾಗಲಿ, ಕಾಣಿಕೆಯನ್ನಾಗಲಿ ದೇವರು ಇಷ್ಟಪಡಲಿಲ್ಲ? ಇದನ್ನ ನಾವಿವತ್ತು ಅರ್ಥ ಮಾಡಿಕೊಂಡು ಪ್ರತಿ ಭಾನುವಾರ ಏಬೇಲನು ದೇವರನ್ನ ಆರಾಧನೆ ಮಾಡಿದಾಗೆ ನಾವು ದೇವರನ್ನ ಆರಾಧನೆ ಮಾಡಬೇಕು. ಮೊದಲನೇದಾಗಿ ಯಾಕೆ ದೇವರು ಏಬೇಲನ ಕಾಣಿಕೆಯನ್ನ ಮೆಚ್ಚಿದ್ರು? ಯಾಕೆ ಕಾಯಿನನ ಕಾಣಿಕೆಯನ್ನ ದೇವರು ತಿರಸ್ಕಾರ ಮಾಡಿದ್ರು? ಕೆಲವು ಬೈಬಲ್ ಪಂಡಿತರು ಈ ರೀತಿಯಾಗಿ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ಆದಾಮನು ಅವ್ವಳು ದೇವರಿಗೆ ವಿರುದ್ಧವಾಗಿ ಪಾಪವನ್ನ ಮಾಡಿದಾಗ ದೇವರು ಆದಾಮನನ್ನ ಅವಳನ್ನ ಏದೇನ್ ತೋಟದಲ್ಲಿ ನೋಡ್ಲಿಕ್ಕೆ ಬಂದಾಗ ಇವರು ಹೋಗಿ ಗಿಡಗಳಿಂದ ಬಚ್ಚಿಟ್ಕೊಂಡಿರ್ತಾರೆ. ದೇವ್ರು ಕೇಳ್ತಾರೆ, ಎಲ್ಲಿದ್ದೀರಾ? ನಾವು ಗಿಡದ ಪಕ್ಕದಲ್ಲಿ ಬರೆಯಾಗಿದ್ದೀವಿ. ಆಗ ದೇವ್ರು ಕೇಳ್ತಾರೆ, ಯಾಕೆ? ನಾವು ಬೆತ್ತಲೆ ಆಗಿದ್ದೀವಿ. ಯಾರು ನೀವು ಬೆತ್ತಲೆ ಆಗಿದ್ದೀವಿ ಅಂತ ಹೇಳಿದ್ದು? ನಾನು ಒಳ್ಳೆಯದ್ರ ಕೆಟ್ಟದ್ರ ಅರುಹನ ಉಂಟು ಮಾಡುವಂತ ಅಣ್ಣನ ತಿನ್ಬೇಡ ಅಂತೇಳಿ ತಿಂದ್ರಾ? ಹೌದು ಸ್ವಾಮಿ, ನೀನು ನನಗೆ ಏನು ನನ್ನ ಜೊತೆ ಆಗಿರ್ಲಿಕ್ಕೆ ಒಂದು ಸ್ತ್ರೀಯನ್ನ ಕೊಟ್ಟೆ ಅಲ್ಲ, ಆಕೆ ನನಗೆ ತಿನ್ನೋದಕ್ಕೆ ಹೇಳು, ನಾನು ತಿಂದುಬಿಟ್ಟೆ ಅಂತ ಹೇಳಿದಾಗ ದೇವರು ಸ್ತ್ರೀಯನ್ನ ಶಪಿಸ್ತಾರೆ, ಸರ್ಪನ ಶಪಿಸ್ತಾರೆ, ಮತ್ತೆ ಆದಾಮನನ್ನ ಸಹ ಶಪಿಸ್ತಾರೆ. ಶಪಿಸಿದ ಆದಮೇಲೆ ದೇವ್ರು ಏನು ಮಾಡ್ತಾರಂತೆ? ಅವ್ರು ಬೆತ್ತಲೆ ಆಗಿ ಅವರು ಮರದ ಎಲೆಗಳನ್ನು, ಅವ್ರ ದೇಹವನ್ನು, ಎಲೆಗಳಿಂದ ದೇಹವನ್ನು ಮುಚ್ಕೊಂಡಿರ್ತಾರೆ. ಆಗ ದೇವ್ರು ಏನು ಮಾಡ್ತಾರೆ? ಅವರಿಗೆ ಚರ್ಮದ ಅಂಗಿಯನ್ನು ತೋರಿಸ್ತಾರಂತೆ. ಏನು ಅಂಗಿ ತೋರಿಸ್ತಾರೆ? ಆದಿಕಾಂಡ 1ನೇ ಅಧ್ಯಾಯ
21ನೇ ವಾಕ್ಯದಲ್ಲಿ ನಾವು ನೋಡೋದಾದ್ರೆ ಏನಂಗಿ ತೋರಿಸ್ತಾರೆ. ಆದಿಕಾಂಡ 1ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನಾವು ನೋಡೋದಾದ್ರೆ, ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ಅರ್ಥ ಆಗ್ತಾ ಇದೆಯಾ? ಆದಾಮನ ಅವಳು ದೇವ್ರ ವಿರುದ್ಧವಾಗಿ ಪಾಪ ಮಾಡಿದಾಗ ಅವರ ದೇಹಗಳನ್ನು ಎಲೆಗಳಿಂದ ಮುಚ್ಕೊಂಡಿದ್ರು. ಅದಾದ ಮೇಲೆ ದೇವ್ರು ಏನು ಮಾಡ್ತಾರೆ, ಆದಾಮನಿಗೆ ಅವಳಿಗೆ ಚರ್ಮದ ಬಟ್ಟೆಯನ್ನು ಕೊಡ್ತಾರೆ. ಚರ್ಮದ ಬಟ್ಟೆಯನ್ನು ಕೆಲವು ಸತ್ಯವೇದದ ಪಂಡಿತರು ಏನು ಹೇಳ್ತಾರೆ ಅಂದರೆ, ಚರ್ಮದ ಬಟ್ಟೆಯನ್ನು ದೇವ್ರು ಹೆಂಗೆ ಕೊಟ್ಟರು ಆದಾಮನಿಗೆ ಮತ್ತು ಅವಳಿಗೆ ಅಂದರೆ, ದೇವರು ಆದಾಮನಿಗೆ ಅವಳಿಗೆ ಆವಾಗಲೇ ಹೇಳಿದ್ರು, ನೀವು ನನ್ನ ವಿರುದ್ಧವಾಗಿ ಪಾಪ ಮಾಡಿದ್ದೀರಾ, ಈ ಪಾಪದಿಂದ ನಿಮಗೆ ವಿಮುಕ್ತಿ ಬೇಕು ಅಂದರೆ ಇನ್ಮೇಲೆ ನೀವು ಒಂದು ಪ್ರಾಣಿಯನ್ನು ಕಡಿದು ಅದರ ರಕ್ತವನ್ನು ಯಜ್ಞವಾಗಿ ನೀವು ಸಮರ್ಪಣೆ ಮಾಡಬೇಕು. ಹಲೋ, ಅರ್ಥ ಆಗ್ತಿದೆ ನಿಮಗೆ? ಆದಾಮನಿಗೆ ಅವಳಿಗೆ ಆಲ್ರೆಡಿ ದೇವ್ರು ಹೇಳಿದ್ರು, ನೋಡು ನಾನು ನೀವು ಮಾಡಿದಂಥ ಪಾಪಕ್ಕೆ ಈಗ ಒಂದು ಪ್ರಾಣಿಯನ್ನು ತಗೊಂಡು ಅದನ್ನು ಕಡಿದು ಅದರ ರಕ್ತವನ್ನು ಯಜ್ಞ ಮಾಡಿ ಅದರ ಚರ್ಮವನ್ನು ನಿಮಗೆ ಬಟ್ಟೆಯನ್ನಾಗಿ ಕೊಡ್ತೀನಿ ಅಂತೇಳಿ ದೇವರು ಆದಾಮನಿಗೆ ಅವಳಿಗೆ ಆ ಪ್ರಾಣಿಯ ಚರ್ಮವನ್ನು ಆಕೆಗೆ ಆದಾಮನಿಗೆ ಅವಳಿಗೆ ಬಟ್ಟೆಯನ್ನಾಗಿ ಕೊಡ್ತಾರೆ. ಅಂದರೆ ದೇವರು ಆದಾಮನಿಗೆ ಅವಳಿಗೆ ಹೇಳಿದ್ರು, ನೀವು ನನ್ನ ಸನ್ನಿಧಾನಕ್ಕೆ ಬರುವಾಗಲೆಲ್ಲ ಏನು ಮಾಡಬೇಕು, ಒಂದು ಪ್ರಾಣಿಯನ್ನು ತಗೊಬಂದು ಅದನ್ನು ಕಡಿದು ಅದನ್ನು ಬಲಿಯಾಗಿ ಯಜ್ಞ ವೇದಿ ಮೇಲೆ ಇಟ್ಟು ಬೆಂಕಿಯಿಂದ ಆ ಪ್ರಾಣಿಯನ್ನು ಸುಟ್ಟು ಅದರ ರಕ್ತವನ್ನು ನೀವು ಭೂಮಿಗೆ ಸುರಿಸಿ ಅದರ ಒಂದು ರಕ್ತದಿಂದ ನೀವು ಪಾಪ ಕ್ಷಮಾಪಣೆಯನ್ನು ಪಡ್ಕೋಬೇಕು ಅಂತೇಳಿ. ಅದಕ್ಕೆ ಆದಾಮನಿಗೆ ಹುಟ್ಟಿದಂಥ ಕಾಯಿನನಾಗ್ಬೋದು, ಆದಾಮನಿಗೆ ಹುಟ್ಟಿದಂಥ ಏಬೇಲನು ದೇವರನ್ನ ಆರಾಧನೆ ಮಾಡಲಿಕ್ಕೆ ಬಂದಿದ್ದಾರೆ. ದೇವ್ರನ್ನ ಆರಾಧನೆ ಮಾಡಲಿಕ್ಕೆ ಬಂದಿರೋದ್ರಿಂದ ಆದಾಮನು ಮತ್ತು ಅವಳು ಇವರಿಬ್ಬರು ಆಲ್ರೆಡಿ ಕಾಯಿನನಿಗೆ ಮತ್ತು ಏಬೇಲನಿಗೆ ಹೇಳಿರ್ತಾರೆ, ದೇವ್ರ ಹತ್ರ ನಾವು ಹೋದಾಗ ಒಂದು ಪ್ರಾಣಿ ಬಲಿಯನ್ನು ಅರ್ಪಿಸಿ ನಾವು ದೇವ್ರ ಹತ್ರ ಹೋಗಿ ನಾವು ದೇವ್ರನ್ನ ಆರಾಧನೆ ಮಾಡಬೇಕು. ಹಲ್ಲೆಲೂಯ. ಅವಾಗ ಏಬೇಲನು ಕುರಿಯನ್ನು ಮೇಯಿಸ್ತಾ ಇದ್ದಾನೆ, ಕಾಯಿನನು ಏನು ಮಾಡ್ತಾ ಇದ್ದಾನೆ, ವ್ಯವಸಾಯ ಮಾಡ್ತಾ ಇದ್ದಾನೆ. ಈಗ ವ್ಯವಸಾಯ ಮಾಡೋನ ಹತ್ರ ಕುರಿ ಇಲ್ಲ, ಏಬೇಲನ ಹತ್ರ ಕುರಿ ಇದೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ಆಬೇಲನು ಒಂದು ಕುರಿಯನ್ನು ದೇವರಿಗೆ ಯಜ್ಞವಾಗಿ ಮಾಡಲಿಕ್ಕೆ ತಂದಾಗ ಅವ್ರ ಅಣ್ಣನೂ ಸಹ ಏಬೇಲನ ಜೊತೆಗೂಡಿ, ನಾನು ನೀನಿಬ್ಬರು ಅಣ್ಣ ತಮ್ಮಂದರು, ನಾವಿಬ್ಬರೂ ಈ ಒಂದು ಕುರಿಯನ್ನು ಎತ್ಕೊಂಡೋಗಿ ದೇವರಿಗೆ ಬಲಿಯಾಗಿ ಅರ್ಪಿಸಿ ನಾವು ಪಾಪ ಕ್ಷಮಾಪಣೆಯನ್ನು ಅಂದ್ಕೊಂಡು ದೇವ್ರನ್ನ ಆರಾಧನೆ ಮಾಡೋಣ ಅಂತ ಏಕ ಮನಸ್ಸಿಂದ ಬಂದಿಲ್ಲ. ಅವರಿಬ್ಬರು ಏಕ ಮನಸ್ಸಿಂದ ಬಂದಿಲ್ಲ. ಕಾಯಿನನು ಏನು ಮಾಡ್ತಾ ಇದ್ದಾನೆ, ತಾನು ಮಾಡಿರುವಂಥ ವ್ಯವಸಾಯದಲ್ಲಿ ಕೆಲವು ಬೆಳೆಯನ್ನು ತಗೊಬಂದೆ, ನಿಂದು ನೀನು ಅರ್ಪಣೆ ಮಾಡ್ಕೊ ಹೋಗೋ, ನಂದು ನಾನು ಅರ್ಪಣೆ ಮಾಡ್ಕೊಳ್ತೀನಿ ಅಂಥೇಳಿ ಆ ಒಂದು ಪ್ರಾಣಿ ಬಲಿಯನ್ನು ದೇವರಿಗೆ ಅರ್ಪಣೆ ಮಾಡದೆ ತನ್ನ ಸಹೋದರನ ಜೊತೆಯಲ್ಲಿ ಒಂದಾಗದೆ ಅವನು ಬಂದು ದೇವರನ್ನ ಆರಾಧನೆ ಮಾಡ್ತಾ ಇದ್ದಾನೆ. ಏಬೇಲನು ಅವರ ತಂದೆ ತಾಯಿ ಹೇಳ್ಕೊಟ್ಟಿರೋ ಹಾಗೆ ಒಂದು ಪ್ರಾಣಿಯನ್ನು ಬಲಿಯಾಗಿ ಅರ್ಪಿಸಿ ಆ ರಕ್ತವನ್ನು ದೇವರಿಗೆ ಪ್ರೋಕ್ಷಣೆ ಮಾಡಿದ್ರಿಂದ ಏಬೇಲನ ಕಾಣಿಕೆ ದೇವರಿಗೆ ಮೆಚ್ಚುಗೆ ಆಯಿತು. ಕಾಯಿನನು ತನ್ನ ತಮ್ಮನಾಗಿರುವಂಥ ಏಬೇಲನ ಜೊತೆಯಲ್ಲಿ ಒಂದಾಗಲೇ ಇಲ್ಲ. ತನ್ನ ಇಷ್ಟದ ಪ್ರಕಾರವಾಗಿ ತಂದೆ ತಾಯಿ ಹೇಳಿದ್ರು ಆ ಮಾತೆಯನ್ನು ಧಿಕ್ಕರಿಸಿ ಕೇವಲ ಬೆಳೆಯನ್ನು ತಗೊಬಂದು ದೇವರಿಗೆ ಕಾಣಿಕೆಯಾಗಿ ಅರ್ಪಿಸಿದ್ನು. ಅದಕ್ಕೆ ಅದನ್ನು ಸ್ವೀಕಾರ ಮಾಡಲಿಲ್ಲ ಅಂಥೇಳಿ ಕೆಲವು ಪಂಡಿತರು ಬೈಬಲ್ ಪ್ರಕಾರವಾಗಿ ಹೇಳೋದು ಉಂಟು. ನಾವು ಆಲೋಚನೆಯನ್ನು ಮಾಡುವಾಗ ದೇವರ ಆಲಯಕ್ಕೆ ಬರುವಂಥ ನಮ್ಮೆಲ್ಲರ ಆರಾಧನೆಯನ್ನು ದೇವರು ಯಾರ ಮೂಲಕವಾಗಿ ಸ್ವೀಕಾರ ಮಾಡ್ತಾರೆ? ನಾವು ಮಾಡುವಂಥ ಆರಾಧನೆಯನ್ನು ಯಾರ ಮೂಲಕವಾಗಿ ಸ್ವೀಕಾರ ಮಾಡ್ತಾರೆ? ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದಾರಲ್ವಾ ರಕ್ತ, ಆ ರಕ್ತದಿಂದ ನಮ್ಮ ಶರೀರಗಳನ್ನು ನಾವು ತೊಳ್ಕೊಂಡು ಆ ರಕ್ತದಿಂದ ದೇವರೇ ನನ್ನ ಪಾಪವನ್ನು ಕ್ಷಮಿಸಪ್ಪ ಅಂತೇಳಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಬಲಿಯಾಗಿರುವಂಥ ಆ ಬಲಿ ಯಜ್ಞವನ್ನ ದೇವರಿಗೂ ನಮಗೂ ಮಧ್ಯದಲ್ಲಿ ಇಟ್ಟು ನಾವು ದೇವರನ್ನು ಆರಾಧಿಸುವಾಗ ನಮ್ಮ ಆರಾಧನೆಯನ್ನು ದೇವರು ಸ್ವೀಕರಿಸ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ರಕ್ತ ಇಲ್ಲದೆ,
ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾಗಿದ್ದಾರಲ್ವಾ, ಅದನ್ನ ನೀನು ನೆನಪು ಮಾಡಿಕೊಳ್ಳದೆ ಆತನು ನನ್ನ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಬಲಿಯಾಗಿದ್ದಾನೆ ಅಂತ ನೀನು ನಂಬದೆ, ನೀನು ಅರಿಕೆ ಮಾಡದೆ, ನೀನು ಮಾತ್ರ ದೇವರೇ ನನ್ನ ಆರಾಧನೆಯನ್ನು ಸ್ವೀಕಾರ ಮಾಡು, ದೇವರೇ ನನ್ನನ್ನು ಆಶೀರ್ವಾದ ಮಾಡು, ದೇವರೇ ನನ್ನ ಪ್ರಾರ್ಥನೆಯನ್ನು ಕೇಳು ಅಂತ ಯೇಸು ಕ್ರಿಸ್ತನು ಇಲ್ಲದೆ, ಯೇಸು ಕ್ರಿಸ್ತನನ್ನ ಮಧ್ಯಸ್ಥನಾಗಿ ನೀನು ಇಟ್ಕೊಳ್ಳದೆ, ನೀನೆಷ್ಟೇ ಪ್ರಾರ್ಥನೆ ಮಾಡಿದ್ರು, ನೀನೆಷ್ಟೇ ಆರಾಧನೆ ಮಾಡಿದ್ರು, ನೀನೆಷ್ಟೇ ಕಾಣಿಕೆಯನ್ನು ಸಲ್ಲಿಸಿದ್ರು, ಆ ಕಾಣಿಕೆ ದೇವರಿಗೆ ಮೆಚ್ಚುಗೆ ಆಗಿರೋದಿಲ್ಲ, ಮೆಚ್ಚುಗೆ ಆಗಿರೋದಿಲ್ಲ. ಇಲ್ಲೇ ಇದ್ದೀರಾ ಎಲ್ಲರೂ? ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿನೇ, ಯೇಸು ಕ್ರಿಸ್ತನ ಮೂಲಕವಾಗಿನೇ ಚರ್ಚಲ್ಲಿ ನಡೆಯುವಂಥ ಪ್ರತಿ ಕಾರ್ಯ ಜರುಗಬೇಕು. ಹಲ್ಲೆಲೂಯ. ಚರ್ಚಲ್ಲಿ ನಾವು ಮಾಡುವಂಥ ಆರಾಧನೆ, ಸ್ತುತಿ, ಪ್ರಾರ್ಥನೆ, ವಾಕ್ಯ ಪ್ರತಿಯೊಂದು ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದಾರಲ್ವಾ, ಆ ರಕ್ತದ ಮೂಲಕನೇ ನಾವು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ಅದಕ್ಕೆ ದೇವರು ಏಬೇಲನ ಕಾಣಿಕೆಯನ್ನು ದೇವರು ಮೆಚ್ಕೊಳ್ತಾರೆ. ಏಬೇಲನ ಕಾಣಿಕೆಯನ್ನು ದೇವರು ಮೆಚ್ಕೊಂಡ್ರು, ಕಾಯಿನನ ಕಾಣಿಕೆಯನ್ನು ದೇವರು ತಿರಸ್ಕಾರ ಮಾಡಲಿಕ್ಕೆ ಇನ್ನೂ ಒಂದು ಕಾರಣ ಇದೆ. ಏನಪ್ಪ ಕಾರಣ ಅಂತಂದರೆ, ಏಬೇಲನು ತನ್ನ ಕುರಿ ಹಿಂಡಲಿರುವಂಥ ಚೊಚ್ಚಲ ಅಂದರೆ ಮೊದಲನೇ ಚೊಚ್ಚಲ ಅಂದರೆ ಮೊದಲು ಹುಟ್ಟಿರುವಂಥ ಗಂಡು ಕುರಿಯನ್ನು ಅವನು ದೇವರಿಗೆ ಯಜ್ಞವಾಗಿ ಸಮರ್ಪಣೆ ಮಾಡ್ತಾನೆ. ಬೈಬಲ್ ವ್ಯವಸಾಯದ ಬಗ್ಗೆ ಏನು ಹೇಳುತ್ತೆ? ಬೈಬಲ್ ವ್ಯವಸಾಯದ ಬಗ್ಗೆ ಏನು ಹೇಳುತ್ತೆ? ನಾವು ಮಾಡುವಂಥ ವ್ಯವಸಾಯದಲ್ಲಿ ಪ್ರಥಮ ಫಲವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಹಲೋ, ಇಸ್ರಾಯೇಲರು 7 ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಯಾಜಕ ಕಾಂಡ 23ನೇ ಅಧ್ಯಾಯದಲ್ಲಿ 7 ಹಬ್ಬಗಳು ಬರೆಯಲ್ಪಟ್ಟಿದೆ. ಇಸ್ರಾಯೇಲರು ಆಚರಣೆ ಮಾಡುವಂಥ ಮೊದಲನೇ ಹಬ್ಬ ಏನು? ಏನು ಅಲ್ಲ, ಇಸ್ರಾಯೇಲರು ಮಾಡುವಂಥ ಮೊಟ್ಟ ಮೊದಲನೇ ಹಬ್ಬ ಪಸ್ಕಾ ಹಬ್ಬ. ಪಸ್ಕಾ ಹಬ್ಬ ಅಂದರೆ ಏನು? ಕುರಿಯನ್ನು ಕಡಿದು ಕುರಿಯ ರಕ್ತವನ್ನು ಮನೆ ಬಾಗಿಲಿಗೆ ಪ್ರೋಕ್ಷಿಸಿ ಕುರಿ ಮಾಂಸವನ್ನು ಅವ್ರ ರಾತ್ರಿಯಲ್ಲಿ ಅದನ್ನು ತಿಂದು ಖಾಲಿ ಮಾಡಿ ಪಾಪ ಕ್ಷಮಾಪಣೆಯನ್ನು ಹೊಂದ್ಕೋಬೇಕು. ಯೋಹಾನ 1ನೇ ಅಧ್ಯಾಯದಲ್ಲಿ ಸ್ನಾನಿಕನಾಗಿರುವಂಥ ಯೋಹಾನನು ಏನು ಹೇಳ್ತಾನೆ? ಈಗೋ ಯಜ್ಞಕ್ಕೆ ನೇಮಿಸಿರುವಂಥ ಕುರಿಮರಿ ಅಂತೇಳಿ ಯೇಸು ಕ್ರಿಸ್ತನನ್ನು ನೋಡಿ ಆತನ ಹೇಳ್ತಾನೆ. ಹೌದಲ್ವಾ? ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಹಲೋ, ಅರ್ಥ ಆಗ್ತಾ ಇದೆಯಾ? ಯೇಸು ಕ್ರಿಸ್ತನೇ ಯಜ್ಞದ ಕುರಿಮರಿ. ಇದು ಮೊದಲನೇ ಹಬ್ಬ, ಪಸ್ಕಾ ಹಬ್ಬ. 2ನೇ ಹಬ್ಬ ಏನು? ಪಸ್ಕಾ ಹಬ್ಬ ಆಗಿ ಮಾರನೇ ದಿನ ಅವ್ರು 2ನೇ ಹಬ್ಬ ಮಾಡ್ತಾರೆ. ಏನಪ್ಪ ಅಂದರೆ ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನುವಂಥ ಹಬ್ಬ. ಹುಳಿ ಇಲ್ಲದ ರೊಟ್ಟಿ ತಿಂದ ಮೇಲೆ 3ನೇ ದಿನದಲ್ಲಿ ಇನ್ನೊಂದು ಹಬ್ಬ ಇದೆ. ಆ ಹಬ್ಬನೇ ಪ್ರಥಮ ಫಲವನ್ನು ದೇವರಿಗೆ ಸಮರ್ಪಣೆ ಮಾಡುವಂಥ ಹಬ್ಬ. ಪ್ರಥಮ ಫಲ ಅಂದರೆ ಏನು? ಬೆಳೆಯಲ್ಲಿ ಶ್ರೇಷ್ಠವಾಗಿ ಮೊದಲು ಬಿಡುವಂಥ ಫಲ ಏನೇ ಆಗಬಹುದು, ಮೊದಲು ಬಿಡುವಂಥ ಫಲವನ್ನು ಪ್ರಥಮ ಫಲವಾಗಿ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ಆದರೆ ಕಾಯಿನನು ಏನು ಮಾಡ್ತಾ ಇದ್ದಾನೆ? ತಾನು ವ್ಯವಸಾಯ ಮಾಡಿದ ಮೇಲೆ ಆ ವ್ಯವಸಾಯದಲ್ಲಿ ಪ್ರಥಮ ಫಲವನ್ನು, ಈಗ ಪಸ್ಕಾ ಹಬ್ಬ ಏಬೇಲ್ ಮಾಡ್ದ ಅಂತ ಇಟ್ಕೊಳ್ಳೋಣ, ಕುರಿಯನ್ನು ಕಡ್ದ, ಪಾಪ ಕ್ಷಮಾಪಣೆಯನ್ನು ಹೊಂದ್ಕೊಂಡ, ಅಟ್ಲೀಸ್ಟು ಪ್ರಥಮ ಫಲವನ್ನಾದರೂ ಕಾಯಿನನು ದೇವರಿಗೆ ಸಮರ್ಪಣೆ ಮಾಡಬೇಕಾಗಿತ್ತು. ಹೌದಲ್ವಾ? ಅಲ್ವ? ಎಲ್ಲ ಇದ್ದೀರಾ? ಆದರೆ ಕಾಯಿನನು ಏನು ಮಾಡ್ತಾ ಇದ್ದಾನೆ? ಓದಿ 3ನೇ ವಾಕ್ಯದಲ್ಲಿ. ಏನ್ ಮಾಡ್ದಂತೆ? ಹೊಲದ ಬೆಳೆಯಲ್ಲಿ ಕೆಲವನ್ನ ತಂದನು. ಏಬೇಲನ್ ಏನ್ ಮಾಡ್ದ? ತನ್ನ ಕುರಿಯಲ್ಲಿ ಚೊಚ್ಚಲ ಕುರಿಯನ್ನ ತಂದ. ಕಾಯಿನನ್ ಏನ್ ಮಾಡ್ದ? ನಾನು ಹೇಳೋದು ಅರ್ಥ ಆಗ್ತಾ ಇದೆ ನಿಮಗೆ? ಹಲೋ, ಯಂಗ್ಸರ್ಗೆ ಅರ್ಥ ಆಗ್ತಾ ಇದೆಯಮ್ಮ? ತಿರ್ಗಿ ಅಲ್ಲಿಗೆ ಬರ್ಬೇಕು, ಗೂಬೆ ಹತ್ರ ಬರೋಣ. ಇಲ್ಲ ಅರ್ಥ ಆಗ್ತಾ ಇದೆಯಾ? ಹಲೋ ರಾಮಕ್ಕ, ಗೂಬೆ దగ్గరకు రావాలా? అర్థమవుతుందా? ఇక్కడ చూడి. హల్లెలూయా.
ಅರ್ಥ ಆಗ್ತಾ ಇದೆ ನಿಮಗೆ? ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಕಾಯಿನನು ದೇವರಿಗೆ ಶ್ರೇಷ್ಠವಾಗಿರುವಂಥ ಆರಾಧನೆಯನ್ನು ಮಾಡಲಿಲ್ಲ. ತನಗಿಷ್ಟ ಬಂದ ಹಾಗೆ ಯಾವುದೋ ಹೊಲದ ಕೆಲವು ಫಲಗಳನ್ನು ತಗೊಬಂದು ಆರಾಧನೆ ಅದಕ್ಕೆ ದೇವರು ಕಾಯಿನನ ಆರಾಧನೆಯನ್ನು ಸ್ವೀಕಾರ ಮಾಡಲಿಲ್ಲ. ಹಲೋ, ಅರ್ಥ ಆಗ್ತಾ ಇದೆಯಾ? ನೀನು ಮಾಡುವಂಥ ಆರಾಧನೆ ಪ್ರತಿ ಭಾನುವಾರ ದೇವರಿಗೆ ಇಷ್ಟ ಆಗಬೇಕು ಅಂತಂದರೆ ಶ್ರೇಷ್ಠವಾಗಿ ಪೂರ್ಣವಾದ ಮನಸ್ಸಿನಿಂದ, ಪೂರ್ಣವಾದ ಹೃದಯದಿಂದ, ಪೂರ್ಣವಾದ ಆತ್ಮದಿಂದ ನಾವು ಆತನನ್ನು ಆರಾಧಿಸಬೇಕಾಗಿದೆ. ಆಮೇನ್. ಯೋಹಾನ 4:24 ಏನು ಹೇಳುತ್ತೆ? ದೇವರು ಏನು ಹೇಳುತ್ತೆ? ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವಂಥವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಾವು ಮಾಡುವಂಥ ಆರಾಧನೆ ಶ್ರೇಷ್ಠವಾಗಿರಬೇಕು. ಹೆಂಗೆ ಶ್ರೇಷ್ಠವಾಗಿರೋದು ಅಂದರೆ, ಇಲ್ಲಿ ಕುತ್ಕೊಂಡು ಎಲ್ಲೋ ದಿಕ್ಕುಗಳು ನೋಡಿಕೊಂಡು ಏನೋ ಯೋಚನೆ ಮಾಡಿಕೊಂಡು ಆರಾಧನೆ ಮಾಡುವಾಗ ಆರಾಧನೆ ಮಾಡೋರು ಜೋರಾಗಿ ಆಡಾಡಿ ಚಪ್ಪಾಳೆ ತಟ್ಟಿ ಅಂಥವ್ರು ಹೇಳೋದಕ್ಕಿಂತ ಮೊದಲೇನೆ ಆರಾಧನೆ ಮಾಡೋರು ಇಲ್ಲಿ ಚಪ್ಪಾಳೆ ತಟ್ಟಬೇಕು, ಎಲ್ಲರೂ ಸ್ತೋತ್ರ ಮಾಡಬೇಕು, ಆರಾಧನೆ ಮಾಡಬೇಕು ಅಂತ ಅವ್ರ ಕೈಲಿ ಹೇಳ್ಸ್ಕೋಬಾರ್ದು. ನಾವು ಹೇಳ್ಸ್ಕೊಳ್ದೀರನೇ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿಂದ ನಾವೇನು ಮಾಡಬೇಕು? ಇರೋ ಸ್ಥಳದಲ್ಲಿ ದೇವ್ರನ್ನ ಆರಾಧನೆ ಮಾಡಬೇಕು. ಅದೇ ಶ್ರೇಷ್ಠವಾಗಿರುವಂಥ ಆರಾಧನೆ. ಎರಡು ಕೈ ಮೇಲೆ ಎತ್ತಿ ಅಂತ ಇಲ್ಲಲ್ಲ. ಆರಾಧನೆಯಲ್ಲಿ ಎರಡು ಕೈ ಮೇಲೆ ಎತ್ತಿ ಅಂತ ಮೈಕಲ್ಲಿ ಬಡ್ಕೊಳ್ತಾ ಇದ್ರೆ ಹಿಂಗೆ ಇರ್ತದೆ. ಎತ್ತಿರಿ ಕೇಳಿಸ್ಕೊಳ್ಳಲ್ಲ. ಅವ್ರು ಇಲ್ಲಿರಲ್ಲ. ಅವ್ರು ಇಲ್ಲಿಲ್ದಿರ ಏನು ದೇವ್ರನ್ನ ಆಕಾಶದಲ್ಲಿ ಏನು ಆರಾಧನೆ ಮಾಡಕ್ಕೆ ಹೋಗ್ಬಿಟ್ಟಿರಲ್ಲ. ದೇವ್ರನ್ನ ಅಷ್ಟು ಆತ್ಮಿಕವಾಗಿ ಆರಾಧನೆ ಮಾಡ್ತಾ ಇರೋರು ಏನು ಇಲ್ಲ. ಅವ್ರ ಮನಸ್ಸುಗಳು ಇಲ್ಲಿರೋದಿಲ್ಲ ಅಷ್ಟೇ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಯಾವ ಟೈಮಲ್ಲಿ ಕೈ ಎತ್ತಬೇಕು, ಯಾವ ಟೈಮಲ್ಲಿ ಚಪ್ಪಾಳೆ ಹೊಡಬೇಕು, ಯಾವ ಟೈಮಲ್ಲಿ ದೇವರನ್ನು ಅನ್ಯ ಭಾಷೆಯಿಂದ ಸ್ತುತಿಸಬೇಕು, ಎಲ್ಲವನ್ನ ತಿಳಿದುಕೊಂಡವರಾಗಿ ನಾವು ದೇವರನ್ನ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿಂದ ದೇವರನ್ನ ಆರಾಧನೆ ಮಾಡಬೇಕು. ಆಮೆನ್. ನೀನು ಮಾಡುವಂತ ಆರಾಧನೆ ದೇವರಿಗೆ ಮೆಚ್ಚುಗೆ ಆಗಬೇಕು. ಆಮೆನ್. ಅವಾಗಲೇ ನಾವು ಪ್ರಾರ್ಥನೆ ಮಾಡಿದ್ವಲ್ಲ, ಆ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆಗಬೇಕು. ಆಮೆನ್. ಇನ್ನು ನಾವು ಆಮೇಲೆ ಕಾಣಿಕೆ ನಾವು ದೇವರಿಗೆ ಸಮರ್ಪಣೆ ಮಾಡ್ತೀವಿ. ನಾವು ತಂದಿರುವಂತ ಒಂದು ಕಾಣಿಕೆ ದೇವರಿಗೆ ಮೆಚ್ಚುಗೆ ಆಗಬೇಕು. ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ನಿಮಗೆ? ಆಮೆನ್. ಎರಡನೇದಾಗಿ ಮೂರನೇದಾಗಿ ಯಾಕೆ ದೇವರು ಕಾಯಿನನ ಯಜ್ಞವನ್ನ, ಕಾಯಿನನ ಕಾಣಿಕೆಯನ್ನು ಯಾಕೆ ಸ್ವೀಕಾರ ಮಾಡಲಿಲ್ಲ? ಕಾಯಿನನ ಸ್ವಭಾವ ಕೋಪ, ಸಿಟ್ಟು ಜಾಸ್ತಿ ಅವನಿಗೆ. ಯಾರಿಗೆ? ಯಾರಿಗೆ? ಕಾಯಿನನ ಸ್ವಭಾವ ಯಾವ ತರ ಇದೆ? ಹಲೋ, ಕೋಪದ ಸ್ವಭಾವ ಇದೆಯಲ್ವಾ ಬೈಬಲಲ್ಲಿ? ಇಲ್ವಾ? 5ನೇ ವಾಕ್ಯದ ಕೊನೆಯ ಭಾಗದಲ್ಲಿ, ಹಲೋ, 5ನೇ ವಾಕ್ಯದ ಕೊನೆಯ ಭಾಗದಲ್ಲಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಯೆಹೋವನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು. ಅವನು ಬಹು ಕೋಪಗೊಂಡನು. ಏನಂತೆ? ಬಹು ಕೋಪಗೊಂಡನು. ಹಲೋ, ಏನಂತೆ? ಕಾಯಿನನಿಗೆ ಮೂಗು ಮೇಲೇನೆ ಕೋಪ. ಅವನಿಗೆ ಹಿಂಗ್ ಮುಟ್ಟಿದ್ರೆ ಕೋಪ. ಮುಟ್ಟಿದ್ರೆ ಮುನಿ ಅಂತ ಒಂದು ಗಿಡ ಬರುತ್ತೆ, ನೋಡಿದ್ದೀರಾ? ಮುಟ್ಟಿದ್ರೆ ಮುನಿ ಅಂತ. ಹಿಂಗ್ ಮುಟ್ಟಿದ್ರೆ ಸಾಕು, ಆ ಗಿಡ ಮಡ್ಚ್ಕೊಬಿಡ್ತದೆ. ಮನುಷ್ಯನಲ್ಲಿ ಬಹಳಷ್ಟು 99 ಜನರಲ್ಲಿ ಇರುವಂಥ ಅತೀ ಕೆಟ್ಟ ಗುಣ ಇದು, ಕೋಪ.
ಭಯಂಕರವಾಗಿರುವಂಥ ಕೋಪ. ಸಣ್ಣ ಸಣ್ಣ ವಿಷಯಗಳಿಗೆ ಭಯಂಕರವಾಗಿರುವಂಥ ಕೋಪ ಬಂದು ಸಿಟ್ಟು ಮಾಡಿಕೊಂಡು ಮಾತಾಡ್ದಿರ, 6 ತಿಂಗಳು ಮಾತಾಡಿದ್ರೆ, 1 ವರ್ಷ ಮಾತಾಡ್ದಿರ, ನೋಡಿದ್ರೆ ಮುಖ ತಿರುಗಿಸ್ಕೊಂಡು ಹಂಗೆ ತಿರ್ಸ್ಕೊಂಡು ಹಿಂಗೆ ತಿರ್ಸ್ಕೊಂಡು ನಾವು ದೇವ್ರ ಹತ್ರ ಬಂದು ಆರಾಧನೆ ಮಾಡಿದ್ರೆ ನಿನ್ನ ಆರಾಧನೆಯನ್ನು ದೇವರು ಸ್ವೀಕಾರ ಮಾಡ್ತಾರೆ ಅನ್ಕೊಂಡಿದ್ದೀರಾ? ಇಲ್ಲ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಕಾಯಿನನು ಮುಂಗೋಪಿ. ಕೋಪ ಮನುಷ್ಯನಿಗೆ ಬಂದರೆ ಅವನು ಏನು ಮಾಡ್ತಾನಂತ ಅವನಿಗೆ ಗೊತ್ತಾಗೋದಿಲ್ಲ. ಕೆಲವು ಸಾರಿ ನನಗೂ ಕೋಪ ಬಂದಾಗ ಮನೆಯಲ್ಲಿ ಆಗ್ಬೋದು, ಬೇರೆ ಕಡೆ ಆಗ್ಬೋದು, ನನ್ನ ಕೈಗೆ ಏನು ಸಿಕ್ಕುತ್ತೆ ಎಲ್ಲ ಹೊಡೆದಾಕ್ಬಿಟ್ಟಿದ್ದೀನಿ. ಕೋಪ ಬಂದಾಗ ಮನುಷ್ಯನ ಏನು ಮಾಡ್ತಾನೆ ಅಂತ ಗೊತ್ತಾಗೋದಿಲ್ಲ. ಕೋಪ ಬಂದಾಗ ಇವತ್ತು ನೋಡಿ ಅನೇಕರು ಜೈಲಲ್ಲಿದ್ದಾರೆ. ಕೋಪ ಬಂದಾಗ ಸಾಯಿಸ್ಬಿಟ್ಟಿದ್ದಾರೆ. ಸಾಯಿಸ್ಬೇಕನ್ನೋ ಉದ್ದೇಶ ಅವ್ರಿಗಿರಲಿಲ್ಲ. ಆ ಕೋಪವನ್ನು ಕಂಟ್ರೋಲ್ ಮಾಡೋಕ್ಕಾಗ್ದಿರ ಸಾಯಿಸ್ಬಿಟ್ಟಿದ್ದಾರೆ. ಅದೇ ಥರ ಕಾಯಿನಿಗೆ ಭಯಂಕರವಾಗಿರೋಂಥ ಕೋಪ ಬಂದ್ಬಿಡ್ತು ತಮ್ಮನ ಮೇಲೆ. ಅವನು ಕೋಪ ಮಾಡ್ಕೋಬೇಕಾಗಿರೋದು ಯಾರ ಮೇಲೆ? ದೇವ್ರ ಮೇಲೆ ಮಾಡ್ಕೋಬೇಕಾಗಿತ್ತು. ಯಾಕೆ ದೇವ್ರೆ ನನ್ನ ಕಾಣಿಕೆ ನೀನು ಸ್ವೀಕಾರ ಮಾಡಲಿಲ್ಲ, ನನ್ನ ತಮ್ಮನ ಕಾಣಿಕೆ ಯಾಕೆ ಸ್ವೀಕಾರ ಮಾಡಿದೆ ಅಂತ ದೇವ್ರ ಹತ್ರ ಕೋಪ ಮಾಡ್ಕೊಂಡು ಕೇಳ್ಬೋದಾಗಿತ್ತು. ಆದರೆ ದೇವ್ರ ಹತ್ರ ಕೇಳಲಿಕ್ಕೆ ಅವನಿಗೆ ಗುಂಡಿಗೆ ಸಾಲಿಲ್ಲ. ತಮ್ಮನ ಮೇಲೆ ಕೋಪ ಮಾಡ್ಕೊಬಿಟ್ಟ. ತಮ್ಮನ ಮೇಲೆ ಕೋಪ ಮಾಡ್ಕೊಂಡು ತಮ್ಮನ್ನ ನೈಸಾಗಿ ಮಾತಾಡಿ ಕಾಡೊಳಗಡೆ ಕರ್ಕೊಂಡೋಗಿ ಅವ್ರ ತಂದೆ ತಾಯಿಗೆ ಗೊತ್ತಿಲ್ದಿರ ತನ್ನ ತಮ್ಮನನ್ನು ಸಾಯಿಸ್ಬಿಡ್ತಾನೆ, ಕೊಲೆ ಮಾಡ್ತಾನೆ. ಕಾಯಿನನ ಕೋಪ ಏನು ಮಾಡ್ತು? ಕೊಲೆ ಮಾಡಿಸ್ತು. ನಾವು ಕೋಪವನ್ನು ಮಾಡಿಕೊಂಡ್ರೆ ನಮ್ಮ ಆರಾಧನೆಯನ್ನು ದೇವರು ಯಾವತ್ತೂ ಸ್ವೀಕಾರ ಮಾಡೋದಿಲ್ಲ. ನೀವು ತಂದಿರುವಂಥ ಕಾಣಿಕೆನೂ ಸಹ ದೇವರು ಸ್ವೀಕಾರ ಮಾಡಲ್ಲ. ಗೊತ್ತಾ ನಿಮಗೆ? ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ದೇವ್ರು ಏನು ಹೇಳ್ತಾರೆ ಕೋಪದ ಬಗ್ಗೆ? ಕೋಪ ಮಾಡಿಕೊಂಡ್ರೆ ಪಾಪ ಮಾಡ್ಕೋಬಾರ್ದ? ಮತ್ತ 5ನೇ ಅಧ್ಯಾಯ 22, 23, 24 ಓದಿ. ತನ್ನ ಸಹೋದರ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನ ನೋಡಿ ಛೀ ನೀಚ ಮೂರ್ಖ ಅಂತಂದ್ರೆ ಅವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ನಿನ್ನ ಕಾಣಿಕೆಯನ್ನ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಚರ್ಚಿಗೆ ತಂದಾಗ ನಿನ್ನ ಸಹೋದರನ ಮೇಲೆ ನಿನ್ನ ಮನಸ್ಸಿನಲ್ಲಿ ಅವನ ಮೇಲೆ ಏನಾದ್ರೂ ವಿರೋಧ ಇದ್ರೆ, ಅವನ ಮೇಲೆ ಕೋಪ ಇರೋದೇ ನಿನ್ಗೇನಾದ್ರೂ ಜ್ಞಾಪಕಕ್ಕೆ ಬಂದ್ರೆ, ಅಲೋ ನಿನ್ನ ಕಾಣಿಕೆಯನ್ನ ಚರ್ಚಲ್ಲೇ ಬಿಟ್ಬಿಟ್ಟು ಮೊದಲು ಸಹೋದರನ ಸಂಗಡ ಹೋಗಿ ಒಂದಾಗು. ಹಲ್ಲೆಲೂಯ. ಅಂದ್ರೆ ಕಾಣಿಕೆ ಬಗ್ಗೆನೇ ಅಲ್ಲ ಇದು, ಆರಾಧನೆ ಸ್ತುತಿ ಎಲ್ಲ ಇದು ಇನ್ಕ್ಲೂಡಿಂಗ್ ಕಾಣಿಕೆ ಅಂತಂದ್ರೆ. ಕಾಣಿಕೆ ಅಂತ ದೇವ್ರಿಗೆ ಅರ್ಪಣೆ ಮಾಡೋದು, ಕಾಣಿಕೆ ಅಂತ ದುಡ್ಡಲ್ಲ. ಅರ್ಥ ಆಗ್ತಾ ಇದೆಯಾ? ದುಡ್ಡು, ನಮ್ಮ ದೇಹ, ನಮ್ಮ ಪ್ರಾಣ ಎಲ್ಲಾನು ದೇವರಿಗೆ ಕಾಣಿಕೆನೆ. ನಮ್ಮ ಒಂದು ಕಾಣಿಕೆ ದೇವರಿಗೆ ಮೆಚ್ಚುಗೆ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಂತೆ? ನಿನ್ನ ಸಹೋದರನ ಮೇಲೆ ಕೋಪ ಇದ್ರೆ ಫಸ್ಟ್ ಹೋಗಿ ಅವನ ಹತ್ರ ಒಂದಾಗ್ಬಿಟ್ಟು ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಹಾಕು. ಹೌದಲ್ವಾ? ಹೌದಲ್ವಾ? ಕೋಪ ಮಾಡಿಕೊಂಡು ಜಗಳ ಮಾಡಿಕೊಂಡು ಮುಖ ತಿರುಗಿಸ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡು ನಾ ದೇವ್ರನ್ನ ಆರಾಧನೆ ಮಾಡಿದ್ರೆ ಆರಾಧನೆಯನ್ನು ದೇವರು ಸ್ವೀಕಾರ ಮಾಡ್ತಾರ? ಮಾಡಲ್ಲ. ನಾವು ಹೇಳ್ಬೋದು ನಾನು ಕೋಪ ಮಾಡ್ಕೊಳೋದಕ್ಕೆ ಸರಿಯಾದ ಕಾರಣ ಇದೆ, ಅವನದೇ ತಪ್ಪು, ರಾಸ್ಕಲ್ ಅವನು ತಪ್ಪು ಮಾಡಿರೋದಕ್ಕೆ ನಾನು ಕರೆಕ್ಟಾಗಿ ಕೋಪ ಮಾಡ್ಕೊಂಡಿದ್ದೀನಿ ಅಂತ ನಾವು ನಮ್ಮ ಕೋಪವನ್ನು ನಮ್ಮ ಕೋಪ ಮಾಡ್ಕೊಳ್ಳೋದು ಕರೆಕ್ಟ್ ಅಂತ ನಾವು ಪ್ರತಿಪಾದಿಸಬಹುದು. ನೀವು ಹೇಳ್ಬೋದು ನನ್ನ ಕೋಪ ಕರೆಕ್ಟು, ಅವಳು ಸರಿ ಇಲ್ಲ, ಇವನು ಸರಿ ಇಲ್ಲ, ನನ್ನ ಮಗಳು ಸರಿ ಇಲ್ಲ, ನನ್ನ ಮಗ ಸರಿ ಇಲ್ಲ, ನನ್ನ ಸ್ನೇಹಿತನ ಸರಿ ಇಲ್ಲ, ನಾನು ಕೋಪ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಅವ್ನು ಸರಿ ಇಲ್ಲ, ಅವನ ಕ್ಯಾರೆಕ್ಟರ್ ಸರಿ ಇಲ್ಲ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ,
ಇನ್ನೊಬ್ಬನ ವಿಷಯದಲ್ಲಿ ತೀರ್ಪು ಮಾಡೋದ್ರ ಬಗ್ಗೆ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ದೇವರು ಬಹಳ ಸ್ಪಷ್ಟವಾಗಿ ಒಂದು ಮಾತನ್ನ ಹೇಳ್ತಾನೆ. ಏನು ಹೇಳ್ತಾರೆ ಕೋಪದ ತೀರ್ಪು ಮಾಡೋದ್ರ ಬಗ್ಗೆ? ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ತೀರ್ಪು ಮಾಡಬೇಡಿರಿ, ತೀರ್ಪು ಮಾಡಬೇಡಿರಿ, ಹಾಗೆಯೇ ನಿಮಗೂ ಹಾಗೆ ನಿಮಗೂ ಅಧ್ಯಾಯದಲ್ಲಿ ತೀರ್ಪು ಮಾಡಬೇಡಿರಿ, ತೀರ್ಪು ಮಾಡಬೇಡಿರಿ, ಹಾಗೆಯೇ ನಿಮಗೂ ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು, ನೀವು ಮಾಡುವಂತ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು, ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ನೀನು ನಿನ್ನಲ್ಲಿರುವ ತೊಲೆಯನ್ನು ಯೋಚಿಸದೆ, ನೀನು ನಿನ್ನಲ್ಲಿರುವಂತ ತೊಲೆಯನ್ನು ಯೋಚಿಸದೆ, ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ, ರವೆಯನ್ನು ಯೋಚಿಸುವುದೇಕೆ? ನೀನು ನಿನ್ನ ಸಹೋದರನಿಗೆ ಕಣ್ಣೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದೇಕೆ ಎಂದು ಹೇಳುವುದು ಹೇಗೆ? ನಿನ್ನ ಕಣ್ಣಿನಲ್ಲಿ ತೊಲೆಯದೇ ಅಲ್ಲ ಕಪಟಿಯೇ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೋ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನ ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ನಮ್ಮ ಕೋಪವನ್ನು ನಾವು ದೇವರ ಹತ್ರ ಡಿಪೆಂಡ್ ಮಾಡ್ಕೊಳ್ಳೋದಕ್ಕಾಗಲ್ಲ. ನಾನು ಕೋಪ ಮಾಡ್ಕೊಳ್ಳೋದು ಕರೆಕ್ಟ್ ಸ್ವಾಮಿ ಇಲ್ಲ. ಯಾಕಂದ್ರೆ ನಾವೆಲ್ಲ ಬಲಹೀನರೇ. ನೀನು ಇನ್ನೊಬ್ಬರಿಗೆ ತಪ್ಪಾಗಿ ಕಾಣಿಸಿರ್ಬೋದು, ನೀನು ಮಾಡಿರೋಂಥ ಕೆಲಸ ಇನ್ನೊಬ್ಬರಿಗೆ ತಪ್ಪಾಗಿರ್ಬೋದು. ಅದಕ್ಕೆ ನಾವೇನು ಮಾಡಬೇಕು? ಒಬ್ರಿಗೊಬ್ಬರು ಕ್ಷಮಾಪಣೆಯನ್ನು ಕೇಳಿಕೊಂಡು ಅವನು ಕರೆಕ್ಟಾ, ಇವನು ಕರೆಕ್ಟಾ, ಈ ಅಮ್ಮ ಕರೆಕ್ಟಾ, ಆ ಅಮ್ಮ ಕರೆಕ್ಟ್ ಅಲ್ಲ, ಇಬ್ಬರು ಸಮಾಧಾನ ಮಾಡಬೇಕು. ನಮ್ಮ ಚರ್ಚಲ್ಲಿ ಕೆಲವರು ಜಗಳ ಆಡ್ಕೋತಾರೆ. ಅವ್ರು ಹೇಳ್ತಾರೆ, ನಾವಿಬ್ಬರು ಪಾಸ್ಟ್ರ್ ಮುಂದೆನೇ ಜಗಳ ಆಡ್ಕೊಂಡ್ರಿ, ಪಾಸ್ಟ್ರ್ ನಮ್ಗೆ ನ್ಯಾಯ ಮಾಡಲಿಲ್ಲ, ಪಾಸ್ಟ್ರ್ ನನಗೆ ಸರಿಯಾಗಿ ನ್ಯಾಯ ಮಾಡಲಿಲ್ಲ. ನಾನು ಹೆಂಗೆ ನ್ಯಾಯ ಮಾಡೋದು ಹೇಳಿ? ಯಾರಾದ್ರೂ ಇಬ್ಬರು ಚರ್ಚಲ್ಲಿ ವಿಶ್ವಾಸಗಳನ್ನ ಇಬ್ಬರು ಕಿತ್ತಾಡ್ಕೊಬಿಟ್ಟು ನಾನು ಹೆಂಗೆ ನಿಮ್ಗೆ ನ್ಯಾಯ ಮಾಡೋದು? ಕುತ್ಕೊಂಡು ನೀನು ಮಾಡಿದ ತಪ್ಪು, ಇವ್ರು ಮಾಡಿದ ಸರಿ ಅಂತ ಹೇಳೋಕ್ಕಾಗಲ್ಲ. ನೀವು ಅರ್ಥ ಮಾಡ್ಕೋಬೇಕು. ಆ ಥರ ಹೇಳೋಕ್ಕಾಗಲ್ಲ. ನಾನೇನು ಮಾಡ್ತೀನಿ ಚರ್ಚಲ್ಲಿ ಯಾವಾಗಲೂ, ಇಬ್ಬರು ಕಿತ್ತಾಡ್ಕೊಂಡ್ರು ಇಬ್ಬರನ್ನೂ ಬೈತೀನಿ. ಕೆಲವು ಸಾರಿ ನಮ್ಮ ಚರ್ಚಲ್ಲಿ ಗಂಡ ಹೆಂಡತಿ ಇಬ್ಬರು ಕಿತ್ತಾಡ್ಕೊಂಡಿರ್ತಾರೆ. ಪಾಸ್ಟ್ ಎప్పుడు మా యజమానికి సపోర్ట్ చేసేది ಯಾರು చెప్ప? ನನ್ನ ಉದ್ದೇಶ ಏನು? ಯಾರೇ ಏನೇ ಜಗಳ ಮಾಡಿದ್ರು ಅವರಿಬ್ಬರನ್ನ ಸಮಾಧಾನ ಮಾಡಿಬಿಟ್ಟು ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ. ನೀನು ತಪ್ಪು, ನೀನು ಸರಿ ಅಂತ ನಾನು ಚರ್ಚಲ್ಲಿ ಯಾರಿಗೂ ಯಾವತ್ತೂ ಹೇಳಲ್ಲ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಯಾವುದು ಹೆಂಗೋನೋ ಕೋಪ ಮಾಡ್ಕೊಳ್ಳೋದನ್ನು ಮೊದಲು ನಾವು ಸಂಪೂರ್ಣವಾಗಿ ಬಿಡಬೇಕು. ನಿನ್ನ ಆರಾಧನೆ ದೇವರಿಗೆ ಸ್ವೀಕಾರ ಆಗಬೇಕು ಅಂತಂದರೆ, ನಿನ್ನ ಆರಾಧನೆ ದೇವರಿಗೆ ಮೆಚ್ಚುಗೆ ಆಗಬೇಕು ಅಂತಂದರೆ, ಕೋಪ ಬಿಟ್ಟು ಶಾಂತವಾದ ಮನಸ್ಸಿನಿಂದ ನಾವು ದೇವರನ್ನು ಆರಾಧಿಸಬೇಕು. ಆಮೆನ್. ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಆತನು ಹೇಳ್ತಾನೆ. ಎಫೆಸ 4ನೇ ಅಧ್ಯಾಯ 26ನೇ ವಾಕ್ಯವನ್ನು ಓದ್ಕೊಳ್ಳೋಣ. ಕೋಪ ಮಾಡಬೇಕಾದರೂ ಪಾಪವನ್ನು ಮಾಡಬೇಡಿರಿ. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿನ್ನ ಸಿಟ್ಟು ತೀರಲಿ. ಹಲ್ಲೆಲೂಯಾ. ಅರ್ಥ ಇದೆಯಾ? ಆಮೆನ್. ಅರ್ಥ ಆಗ್ತಾ ಇದೆಯಾ? ಆಮೆನ್. ಸೂರ್ಯನು ಮುಳುಗೋದಕ್ಕಿಂತ ಮುಂಚೆನೆ ನಮ್ಮ ಕೋಪ ಕಡಿಮೆ ಆಗಬೇಕಾಗಿದೆ. ಆಮೆನ್, ಆಮೆನ್. ಕೋಪ ಬರುತ್ತೆ, ಎಲ್ಲರಿಗೂ ಬರುತ್ತೆ ಕೋಪ. ಆದರೆ ಕೋಪವನ್ನು ನಾವೇನು ಮಾಡಬೇಕು? ಕಂಟ್ರೋಲ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಆಮೆನ್. ಮತ್ತೆ ಭಾನುವಾರ ಚರ್ಚಿಗೆ ಬಂದಾಗ ಸಮಾಧಾನವಾಗಿ ನಾವು ನಗುನಗುತ್ತಾ ದೇವರ ಆಲಯಕ್ಕೆ ಬಂದು ದೇವರನ್ನು ನಾವು ಆರಾಧನೆ ಮಾಡಬೇಕಾಗಿದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ನಾವು ಕೋಪವನ್ನು ಬಿಟ್ಟು ದೇವರನ್ನು ಆರಾಧನೆ ಮಾಡಬೇಕು. ಮನೆಯಲ್ಲಿ ಒಂಥರ ಕೋಪ ಇರುತ್ತೆ, ಗಂಡ ಹೆಂಡತಿಗೆ, ಮಕ್ಕಳಿಗೆ, ಅದು ಒಂದು ಸೈಡಲ್ಲಿ ಇಡೋಣ. ಚರ್ಚಲ್ಲಿ
ವಿಶ್ವಾಸಿಗಳ ಮಧ್ಯೆನೇ ಕೋಪ. ಇಲ್ಲಿ ಅಟ್ಲೀಸ್ಟ್ ಏನೋ ಮನೆಯಲ್ಲಿ ಕೋಪ ಇದೆ ಅಂತ ಅಂದ್ಕೊಳ್ಳೋಣ. ಒಂದು ವೇಳೆ ಚರ್ಚಲ್ಲಿನೇ ಕೋಪ ಇದ್ದರೆ ಇನ್ನು ನೀವು ಮನೆಯಲ್ಲಿರುವಂಥ ಕೋಪವನ್ನು ಬಿಡ್ತೀರಾ? ಚರ್ಚಲ್ಲಿನೇ ನಮಗೆ ಕೋಪ ಇದ್ರು, ಒಬ್ಬರು ನೋಡಿದ್ರೆ ಒಬ್ರಿಗಾಗಲ್ಲ, ಅವ್ರು ನೋಡಿದ್ರೆ ಇವ್ರಿಗಾಗಲ್ಲ, ಇವ್ರು ನೋಡಿದ್ರೆ ಅವ್ರಿಗಾಗಲ್ಲ. ಇನ್ನು ಹೆಂಗೆ ನಾವು ನಮ್ಮ ಕೋಪವನ್ನು ಕಂಟ್ರೋಲ್ ಮಾಡೋದು? ಅಲ್ವಾ? ಹೌದಾ ಅಲ್ವಾ? ಹೌದು. ನಾವು ಮಾಡುವಂಥ ಕೋಪ ನಮ್ಮನ್ನು ದೇವರ ಸನ್ನಿಧಿಯಿಂದ ನಮ್ಮನ್ನು ದೂರ ಮಾಡ್ತದೆ. ಕೋಪವನ್ನು ನಾವು ಸಂಪೂರ್ಣವಾಗಿ ತ್ಯಜಿಸಬೇಕು. ಕೋಪವನ್ನು ನಾವು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಬೇಕು. ಆಮೆನ್. ನಾನು ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಹುಡುಗನಾಗಿರುವಾಗ ಒಂದು 7ನೇ ಕ್ಲಾಸು, 5ನೇ ಕ್ಲಾಸ್, 6ನೇ ಕ್ಲಾಸ್, 7ನೇ ಕ್ಲಾಸ್ ಹುಡುಗ, ಇಲ್ಲಿ ನಮ್ಮದು ಹೆಂಚಿನ ಮನೆ ಐತೆ ಕೆಳಗಡೆ, ಇದೆಲ್ಲ ಪೂರ್ತಿ ಬೇಲಿ ಗಿಡಗಳು, ಇವೆಲ್ಲ ಈ ಬೀಡು ಇದೆಲ್ಲ ಮೋರಿ ದೊಡ್ಡದು ಬೇಲಿ ಗಿಡಗಳು. ಇದರಲ್ಲಿ ಹಾವುಗಳು, ಸುಮಾರು ಹಾವುಗಳು ಪೊರೆ ಹಾಕ್ಬಿಟ್ಟಿರೋವು, ಪೊರೆ ಬಿಡ್ತಾವೆ, ಗೊತ್ತು? ನೋಡಿದ್ದೀರಾ ಪೊರೆ? ಹಲೋ, ನೋಡಿದ್ದೀರಾ? ನಮ್ಮ ಚಿಕ್ಕ ಹುಡುಗರಲ್ಲಿ ಯಾರೋ ಹೇಳ್ತಾ ಇದ್ರು, ಈ ಪೊರೆಯನ್ನು ಎತ್ಕೊಂಡು ಹೋಗಿ ನಾಯಿಗಿಟ್ರೆ ನಾಯಿ ಕಳ್ಳರನ್ನ ಚೆನ್ನಾಗಿ ಹಿಡಿತದೆ, ಚೆನ್ನಾಗಿ ಬೊಗಳ್ತದೆ ಅಂತೇಳಿ ನಾವೇನು ಮಾಡ್ತಾಯಿದ್ವಿ, ಆ ಪೊರೆಯನ್ನು ನಾವು ತಗೊಬಂದು ನಾಯಿಗಳಿಗೆ ಇಡುವಂಥ ಕೆಲಸ ಮಾಡ್ತಾ, ನಾನೇನು ಮಾಡ್ತಾಯಿದ್ದೆ ಅಂದರೆ ಆ ಪೊರೆಯಲ್ಲಿ ತಲೆ ಭಾಗವನ್ನು ಎತ್ತಿ ನನ್ನ ಜೋಬಲ್ಲಿ ಇಟ್ಕೊಬಿಟ್ಟು ಅದನ್ನು ಬಬ್ಲ್ಗಮ್ಮನ್ನು ಅಗಿಯೋ ಥರ ಅಗದು ತಿಂತಾ ಇದ್ದೆ ನಾನು. ಹಾವು ಪೊರೆನ, ಎಷ್ಟು ಪೊರೆಗಳನ್ನು ಎಷ್ಟು ತಲೆ ತಿಂದಿದ್ದೀನೋ ನನಗೆ ಗೊತ್ತಿಲ್ಲ. ಬಟ್ ಸುಮಾರು ಹಾವಿನ ತಲೆಯ ಪೊರೆನ ಎತ್ಕೊಂಡು ನನ್ನ ಜೋಬಲ್ಲಿ ಇಟ್ಕೊಂಡು ಅಗದು ತಿಂದಿರುವಂಥ ವ್ಯಕ್ತಿ ನಾನು. ಯಾರ ಹತ್ರ ಆದರೂ ಮಾತಾಡಬೇಕಾದ್ರೆ ನಾನು ನೋಡಿದ ತಕ್ಷಣವೇ ಕೆಲವ್ರಿಗೆ ಏನು ಅನ್ನಿಸ್ತದೆ, ಈ ವ್ಯಕ್ತಿ ಬಹಳ ರಾಂಗಿದ್ದಂಗೆ ಅವನೇ, ಇವ್ನು ಮಾತಾಡೋದೇ ಕೊಬ್ಬಿಂದ ಮಾತಾಡ್ತಾನೆ, ಇವನು ಮಾತಾಡೋದೇ ಅಹಂಕಾರದಿಂದ ಮಾತಾಡ್ತಾನೆ ಅಂತ. 8ನೇ ಕ್ಲಾಸ್ಗೆ ನಾನು ಹೋದಾಗ, 8ನೇ ಕ್ಲಾಸಲ್ಲಿ ಎಲ್ಲರೂ ನಮ್ಮ ಸ್ಕೂಲಲ್ಲಿ ಪರಿಚಯ ಮಾಡ್ಕೊಳ್ತಾ ಇದ್ರು, ಯಾವ್ಯಾವ ಊರಿಂದ ಬಂದಿದ್ದಾರೆ, ಅವ್ರ ಹೆಸರೇನಂತೇಳಿ. ನನ್ನ ಹೆಸರು ಹೇಳಿ ನಾನು ಪರಿಚಯ ಮಾಡ್ಕೊಂಡಿದ್ದೆ ಅಷ್ಟೇ. ಆ ಮೇಸ್ಟ್ರು ಬಂದು ನಾನು ಅಷ್ಟು ಹೇಳಿದ್ದಕ್ಕೆ ಹೊಡೆದ್ಬಿಟ್ಟು ಚೆನ್ನಾಗಿ ಹೊಡೆದ್ರು ಅವತ್ತು 8ನೇ ಕ್ಲಾಸಲ್ಲೇ. ಯಾಕೆ ಅಂತಂದರೆ ಇವನು ಅಹಂಕಾರದಿಂದ ಹೇಳ್ತಾನೆ ಇವನ ಹೆಸರು, ಇವನ ಅಹಂಕಾರದಿಂದ ಇವನು ಪರಿಚಯ. ನಾನು ಏನು ಜಗಳ ಮಾಡಲಿಲ್ಲ, ಏನು ಹೇಳಿಲ್ಲ, ಜಸ್ಟ್ ಹೇಳಿದ್ದಕ್ಕೆ ನನ್ನ ಹೆಸರು ನಾನು 100 ಹೇಳಿದ್ದಕ್ಕೆ ಹೊಡೆದಿದ್ದು ಅವರು. ಯಾಕೆ ಅಂತಂದರೆ ಆ ಹಾವು ಪುರಗಳನ್ನು ತಿಂದು ನನಗೆ ಜಾಸ್ತಿ ಕೋಪ. ನನ್ನ ಕಣ್ಣುಗಳು ಸಹ ಯಾವಾಗಲೂ ಕೋಪ ಬಂದರೆ ಕೆಂಪಗಾಗ್ಬಿಟ್ಟಿರ್ತದೆ. ಎಷ್ಟು ಕೆಂಪಗಾಗಿರ್ತದೆ ಅಂತಂದರೆ ಕುಡುಕರು ನೋಡಿದ್ರೆ ಇವನು ಕುಡಿದ್ಬಿಟ್ಟು ಬಂದಿದ್ದಾನೇನೋ ಅನಿಸುವಷ್ಟು ನನ್ನ ಕಣ್ಣು ಕೆಂಪಗಾಗಿರುತ್ತೆ, ಅಷ್ಟು ಕೋಪ ಇರುತ್ತೆ ನನಗೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಆದರೆ ಯೇಸು ಕ್ರಿಸ್ತನನ್ನು ನಂಬಿದ ಮೇಲೆ ಎಷ್ಟು ಕೋಪವನ್ನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಎಷ್ಟು ಕೋಪವನ್ನು ನಾನು ತಡಿ ಹಿಡಿಯೋದಕ್ಕೆ ಆಗುತ್ತೆ ಅಷ್ಟು ತಡೆ ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾರಾದರೂ ಜಗಳ ಮಾಡುವಾಗಲೂ ಸುಮ್ಮನೆ ಇರ್ತೀನಿ. ನಾನು ಯಾರ ಮೇಲೇನೂ ಸುಮ್ಮನೆ ಕೋಪ ಮಾಡ್ಕೊಳ್ಳಲ್ಲ. ಹೇಳಿ ನನ್ನ ಮಾತು ಕೇಳ್ದಿದ್ದ ಮೇಲೆ ಆಮೇಲೆ ಕೋಪ ಮಾಡ್ಕೊಳ್ಳೋದು. ನಾನು ಸುಮ್ಮನೆ ಯಾರ ಹತ್ರನೂ ಜಗಳ ಮಾಡೋದಕ್ಕೂ ಹೋಗೋದಿಲ್ಲ. ಫಸ್ಟು ಹೇಳಿ 1 ಸತಿ 2 ಸತಿ 3 ಸತಿ 4 ಸತಿ 5 ಸತಿ 6 ಸತಿ, ಆಮೇಲೆ ಇವ್ರಿಗೆ ಬೈದ್ರೇ ಕರೆಕ್ಟು, ಇವ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ಕರೆಕ್ಟು ಅಂದರೆ ಮಾತ್ರ ನಾನು ಕೋಪ ಮಾಡ್ಕೊಳ್ಳೋದು. ಇಲ್ಲ ಅಂತಂದರೆ ನಾನು ಸುಮ್ಮನೆ ಯಾರ ಮೇಲೇನೂ ಕೋಪ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಸಾಕ್ಷಿನ ಅಂತಂದರೆ, ಕೋಪವನ್ನು ಯಾರು ಕಂಟ್ರೋಲ್ ಮಾಡ್ತಾರೆ ನೋಡಿ, ಅವ್ರ ಜೀವನದಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡ್ಬೋದು. ಯಾರು ಕೋಪವನ್ನು ಕಂಟ್ರೋಲ್ ಮಾಡ್ತಾರೆ ನೋಡಿ, ಅವರು ದೇವರನ್ನು ಮೆಚ್ಚಿಸ್ಬೋದು. ಯಾರು ಕೋಪವನ್ನು ಕಂಟ್ರೋಲ್ ಮಾಡ್ತಾರೆ ನೋಡಿ, ಅವರ ಆರಾಧನೆಯನ್ನು ದೇವರು ಸ್ವೀಕಾರ ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಚರ್ಚಲ್ಲಿ ಇವಾಗಲೂ ಇದ್ದಾರೆ ಭಾಳಷ್ಟು ಜನ, ಇಲ್ಲಿ ಮೂಗ್ ಮೇಲೇ ಕೋಪ. ಓಯ್ ಅಂದರೆ ಕೋಪ, ಹೂ ಅಂದರೆ ಕೋಪ, ಆ ಕೆಲಸ ಮಾಡೋದ್ರೆ ಕೋಪ, ಈ ಕೆಲಸ ಮಾಡೋದ್ರೆ ಕೋಪ, ಯಾಕಿಲ್ಲಿ ನಿಂತ್ಕೊಂಡಿದ್ದೆ ಅಂದರೂ ಕೋಪ, ಯಾಕಿಲ್ಲಿ ಕೂತ್ಕೊಂಡಿದ್ದೆ ಅಂದರೆ ಕೋಪ, ಯಾಕೆ ಚರ್ಚಿಗೆ ಬಂದಿಲ್ಲ ಅಂದರೆ ಕೋಪ, ಯಾಕೆ ಕೆಲಸ ಮಾಡಿಲ್ಲ ಅಂದರೆ ಕೋಪ. ಈ ಕೋಪವನ್ನು ಗಾಡ್ಸ್ ಗ್ರೇಸ್ ಸಭೆ ಸಂಪೂರ್ಣವಾಗಿ ತ್ಯಜಿಸಬೇಕಾಗಿದೆ. ಆಮೇನ್. ಕೋಪವನ್ನು ಸಂಪೂರ್ಣವಾಗಿ
ನಮ್ಮ ಹೃದಯದಲ್ಲಿ ಇರುವಂಥ ಅದನ್ನು ಬೇರ್ ಸಮೇತ ನಾವು ಕಿತ್ತು ಆಚೆ ಕಡೆ ಎಸಬೇಕಾಗಿದೆ. ಈ ಕೋಪ ನೋಡಿ ಎಂಥ ದೊಡ್ಡ ಭಯಂಕರವಾಗಿರುವಂಥ ಪಾಪ ಮಾಡಿಸ್ಬಿಡ್ತು ಕಾಯಿನನ ಕೈಯಲ್ಲಿ. ಕೊಲೆ ಆಗೋಯ್ತು, ಸಾಯಿಸೇ ಬಿಟ್ಟ. ಆದರೆ ಆ ರಕ್ತ ಸುಮ್ಮನೆ ಬಿಡಲಿಲ್ಲ ಕಾಯಿನನ. ಅವನು ಸಾಯಿಸಿ ಕೊಲೆ ಮಾಡಿದ್ರು, ಆ ರಕ್ತ ಕೂಗ್ತಾ ಇತ್ತು, ನಮ್ಮಣ್ಣ ನನ್ನನ್ನು ಸಾಯಿಸಿಬಿಟ್ಟ, ನಮ್ಮಣ್ಣ ನನ್ನನ್ನು ಸಾಯಿಸಿಬಿಟ್ಟ. ರಕ್ತ ಕೂಗ್ತಾ ಇದೆ ಅಂತೆ. ಏನು ಕೂಗ್ತಾ ಇದೆ ಅಂತೆ? ಯಾರ ರಕ್ತ? ಯಾರ ರಕ್ತ ಕೂಗ್ತದೆ ಶೀನಣ್ಣ? ಚಿಕ್ಸೋಣ ಶೀನಣ್ಣ, ಯಾರ ರಕ್ತ ಕೂಗ್ತೈತೆ? ಏಬೆಲ್ದು ರಕ್ತ ಕೂಗ್ತಾ ಇದೆ ಅಂತೆ. ಅವ್ರ ಅಣ್ಣ ಇವನು ಕಾಡಲ್ಲಿ ಎತ್ಕೊಂಡೋಗಿ ಚುಚ್ಚಿಬಿಟ್ಟು ಸಾಯಿಸ್ಬಿಡ್ತಾನೆ. ಅವನ ರಕ್ತ ಎಲ್ಲ ಅಲ್ಲಿ ಸುರಿದಿರ್ತದೆ. ಇವನು ಕಾಯಿನ ಅಂದ್ಕೊಳ್ತಾನೆ, ನಾನು ಕೊಲೆ ಮಾಡಿದ್ದು ಯಾರೂ ನೋಡಲಿಲ್ಲ ಅಂತ ಬಂದ್ಬಿಡ್ತಾನೆ. ಆಗ ದೇವರು ಕಾಯಿನ ಹತ್ರ ಮಾತಾಡ್ತಾರೆ, ಎಲ್ಲಿ ನಿನ್ನ ತಮ್ಮ? ಏನು ನಾನು ತಮ್ಮನ್ನ ನೋಡೋದಕ್ಕೆ ನಾನೇನು ಕಾವಲುಗಾರನ ಅಂತ ಕಾಯಿನನು ದೇವ್ರ ಹತ್ರ ಕೇಳುವಾಗ ದೇವ್ರೇನಂತ ಹೇಳ್ತಾರೆ ಕಾಯಿನಿಗೆ, ನಿನ್ನ ತಮ್ಮನ ರಕ್ತ ಏನಂತೆ? ನಿನ್ನ ತಮ್ಮನ ರಕ್ತ ನನ್ನನ್ನು ಕೂಗ್ತಾ ಇದೆ ಅಂತ ದೇವರು ವಾಕ್ಯ ಹೇಳ್ತದೆ 10ನೇ ವಾಕ್ಯದಲ್ಲಿ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ಕಾಯಿನನ ಇವತ್ತು ಕೋಪ ಕಾಯಿನನಿಗೆ ಶಾಪ ತಂದುಬಿಡ್ತು. ಏನು ತಂತು? ಕಾಯಿನನ ಕೋಪ ಶಾಪ ತಂದುಬಿಡ್ತು ಕಾಯಿನನಿಗೆ. ನೋಡಿ, ನಿಮ್ಗೆ ಕೋಪ ಇದ್ರೆ ಅದು ಶಾಪ ಆಗ್ಬಿಡ್ತದೆ. ಅರ್ಥ ಆಗ್ತಾ ಇದೆಯಾ? ಭಾನುವಾರ ಏನಕ್ಕೆ ನಾವು ಚರ್ಚೆ ಹತ್ರ ಬರೋದು? ನಮ್ಮ ಶಾಪಗಳೆಲ್ಲ ಬಿಟ್ಟೋಗಿ ನಾನು ಆಶೀರ್ವಾದ ಹೊಂದ್ಕೊಂಡು ಹೋಗ್ಬೇಕಂತ ತಾನೇ ನಾವು ಬರೋದು. ಚರ್ಚಿಗೆ ಬಂದು ಮತ್ತೆ ಶಾಪ ಯಾಕೆ ಹೊತ್ಕೊಂಡು ಹೋಗ್ಬೇಕು? ನಾವು ಚರ್ಚಿಗೆ ಬಂದು ಯಾಕೆ ನಾವಿನ್ನು ಶಾಪದ ಹೊರೆಯನ್ನು ಹೊತ್ಕೊಂಡು ಹೋಗ್ಬೇಕು? ಎಲ್ಲ ಕೋಪವನ್ನು ಸಂಪೂರ್ಣವಾಗಿ ತ್ಯಜಿಸಿ ತಗ್ಗಿಸ್ಕೊಳ್ಳಿ. ಏನಾಗಲ್ಲ. ತಗ್ಗಿಸ್ಕೊಳ್ಳೋದ್ರಿಂದ ಏನೂ ಆಗಲ್ಲ. ದೇವ್ರು ಏನು ಮಾಡ್ತಾರೆ? ನಿನ್ನನ್ನು ಹೆಚ್ಚಿಸುವಂಥವರಾಗಿದ್ದಾರೆ. ಓಯ್, ನಾನು ಯಾಕೆ ತಗ್ಗಿಸ್ಕೋಬೇಕು? ನಾನು ಯಾಕೆ ಬಯಸ್ಕೋಬೇಕು? ನಾನು ಯಾಕೆ ಅನ್ನಿಸ್ಕೋಬೇಕು? ನಾನು ಯಾಕೆ ಆಡಿಸ್ಕೋಬೇಕು? ನಾನೇನು ಅವ್ರ ಮನೆಯಲ್ಲಿ ಹೋಗಿ ತಿನ್ನ? ಅವ್ರ ಋಣ ಏನೋ ನನ್ನ ಮೇಲೆ ಇದೆಯಾ? ಮಾತಾಡ್ತೀವಿ ನಾವು. ನಾನು ಮೋಸ್ಟ್ಲಿ ಮಾತಾಡಿರ್ತೀನಿ. ನಾವು ಭಾಳಷ್ಟು ಸಾರಿ ಮಾತಾಡಿರ್ತೀವಿ ಇದನ್ನು. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಈ ಕೋಪವನ್ನು ಸಂಪೂರ್ಣವಾಗಿ ಈ ವರ್ಷ ಬಿಡಬೇಕು. ಆಮೆನ್. ಈ ಫೆಬ್ರವರಿ ತಿಂಗಳ ಮೊದಲನೇ ಭಾನುವಾರದಲ್ಲಿ ನಮ್ಮನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಿ ಎಲ್ಲ ಕೋಪವನ್ನು ದೇವರಿಗೆ ಕಂಟ್ರೋಲ್ ಮಾಡುವಂಥ ಒಂದು ಶಕ್ತಿಯನ್ನು ನನಗೆ ಕೊಡಪ್ಪ ಅಂತ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕಾಗಿದೆ. ಆಮೆನ್. ಯಾಕೊಬ್ಬನಿಗೆ ಎಷ್ಟು ಜನ ಮಕ್ಕಳು? 12 ಜನ. ಹೆಣ್ಮಕ್ಳು ಎಷ್ಟು ಜನ? 3 ಜನ. ಹೆಣ್ಮಕ್ಳು ಎಷ್ಟು ಜನ ಯಾಕೊಬ್ಬನಿಗೆ? 3 ಜನ. ಹೆಣ್ಮಕ್ಳು. ಯಾಕೊಬ್ಬನಿಗೆ ಒಂದೇ ಒಂದು ಹೆಣ್ಮಗಳು. ಆಕೆ ಹೆಸರು ದೀನಾಳು. ಏನೋ? ಹಲೋ. ಒಂದು ದಿನ ದೀನಾಳು ಆಚೆ ಹೋದಾಗ ಬೇರೆ ದೇಶದ ರಾಜ ನೋಡಿ, ಓ ದೀನ ತುಂಬ ಚೆನ್ನಾಗಿದ್ದಾಳೆ ಅಂತೇಳಿ ಆಕೆ ನೆತ್ಕೊಂಡು ಹೊರಟೋಗ್ತಾನೆ. ಮತ್ತು ಆ ಹುಡುಗನವ್ರ ಅಪ್ಪ ಅವ್ರ ಅಮ್ಮ ಎಲ್ಲ ಯಾಕೋಬನ ಹತ್ರ ಬಂದು ಕೇಳ್ತಾರೆ, ನನ್ನ ಮಗ ನಿನ್ನ ಮಗಳನ್ನ ಇಷ್ಟಪಟ್ಟಿದ್ದಾಳೆ, ಮದುವೆ ಮಾಡಿಸು. ಯಾಕೋಬನ ಆಯಿತು, ನೀವು ನನ್ನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತಂದರೆ ನೀವೆಲ್ಲ ಏನು ಮಾಡ್ಕೋಬೇಕು? ಸುನ್ನತಿಯನ್ನು ಮಾಡ್ಕೋಬೇಕು. ನೀವು ನಮ್ಮ ಜನ ಆಗಿ ಬದಲಾದರೆ ಮಾತ್ರ ನನ್ನ ಮಗಳನ್ನ ನಿನಗೆ ಕೊಡ್ತೀನಿ ಅಂತೇಳಿ ಯಾಕೋಬನು ಆ ದೇಶದಲ್ಲಿರುವಂಥ ಎಲ್ಲ ಗಂಡಸರಿಗೆ ಸುನ್ನತಿ ಮಾಡಿಸ್ತಾನೆ. ಎಲ್ಲರೂ ಸುನ್ನತಿಯನ್ನು ಮಾಡಿಸ್ಕೊಳ್ತಾರೆ. ಪಾಪ ಅವ್ರಿಗೆ ಯೆಹೋವನ ಬಗ್ಗೆ ಗೊತ್ತಿಲ್ಲ. ಸುನ್ನತಿಯನ್ನು ಮಾಡಿಸ್ಕೊಂಡು ನೋವಲ್ಲಿರುವಾಗ ಸಿಮಿಯೋನ್ ಮತ್ತು ಲೇವಿ ಅನ್ನುವಂಥವ್ರು ಹೋಗಿ ಏನು ಮಾಡ್ತಾರೆ? ಆ ದೇಶದಲ್ಲಿ ಎಲ್ಲರನ್ನ ಸಾಯಿಸಾಕ್ತಾರೆ. ಕೋಪ, ನನ್ನ ತಂಗಿಯನ್ನು ಕೆಡಿಸ್ಬಿಟ್ರು ಅನ್ನುವಂಥ ಕೋಪ. ಸಿಮಿಯೋನು ಮತ್ತು ಲೇವಿ ಅವರ ತಂದೆ ಹೇಳಿರ್ತಾರೆ, ನಮ್ಮ ಮಗಳನ್ನ ಅವ್ರಿಗೆ ಕೊಟ್ಟು ಮದುವೆ ಮಾಡೋಣ, ಅವರು ಇವಾಗ ಹೆಂಗಿದ್ರು ಸುನ್ನತಿ ಮಾಡಿಸ್ಕೊಂಡೆ ಅಂತ ಒಪ್ಕೊಂಡಿರ್ತಾನೆ. ಆದರೆ ಕೋಪ ಬಂದು ಏನು ಮಾಡ್ತಾರೆ? ಅವ್ರನ್ನೆಲ್ಲ ಸಾಯಿಸ್ಬಿಡ್ತಾರೆ. ಲಾಸ್ಟ್ಗೆ ಲೇವಿಯ ಕುಲನೇ ಯಾಕೋಬನ ವಂಶದಲ್ಲಿ ಇಲ್ಲ. 12 ಕುಲಗಳಲ್ಲಿ ಸಿಮಿಯೋನು, ಲೇವಿಯ ಕುಲ, ಆಮೇಲೆ ಯಾಜಕ ಕೆಲಸಕ್ಕೆ ಯಾವುದು ನೇಮಕ ಆಗುತ್ತೆ. ಸಿಮಿಯೋನ್ ಕುಲವನ್ನು ನಾವು ನೋಡೋದು, ಸಿಮಿಯೋನ್ ಕುಲವನ್ನು
ಸಂಪೂರ್ಣವಾಗಿ ತೆಗೆದಾಕ್ತಾರೆ. ದೇವರು ಯಾಕೋಬನು ತನ್ನ ಮಗನಾಗಿರುವಂಥ ಲೇವಿಯನ್ನು ಮತ್ತು ಸಿಮಿಯೋನನ್ನು ಶಪಿಸ್ತಾನೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಆದಿಕಾಂಡ 49ನೇ ಅಧ್ಯಾಯ 5ನೇ ವಾಕ್ಯ, 6ನೇ ವಾಕ್ಯ, 7ನೇ ವಾಕ್ಯವನ್ನು ಓದಿ. ಸಿಮೆಯೋನನು ಲೇವಿಯು ಅಣ್ಣ ತಮ್ಮಂದಿರೇ ಸರಿ, ಇವರ ಕತ್ತಿಗಳು ಬಲಾತ್ಕಾರದ ಆಯುಧಗಳೇ. ನನ್ನ ಪ್ರಾಣವೇ, ಅವರ ಗುಪ್ತವಾದ ದುರಾಲೋಚನೆಗೆ ನೀನು ಒಳಪಡಬಾರದು. ನನ್ನ ಮನವೇ, ಅವರ ಗುಂಪಿಗೆ ನೀನು ಸೇರಬೇಡ. ಅವರು ಕೋಪೋದ್ರಕದಿಂದ ಮನುಷ್ಯರನ್ನು ಸಂಹರಿಸಿದರು, ಮದದಿಂದ ಎತ್ತುಗಳನ್ನು ಊನಪಡಿಸಿದರು. ಅವರ ಕೋಪವು ಭಯಂಕರವಾಗಿಯೂ ಅವರ ರೌದ್ರವು ಕ್ರೂರವಾಗಿಯೂ ಇದೆ. ಅದಕ್ಕೆ ಶಾಪ ಉಂಟಾಗಲಿ. ಅವ್ರ ಕೋಪ ಭಯಂಕರವಾಗಿತ್ತು. ಯಾರ ಕೋಪ? ಸಿಮಿಯೋನ್ ಮತ್ತು ಲೇವಿಯ ಕೋಪ. ಅದರಿಂದ ಅವ್ರಿಗೆ ಶಾಪ ಉಂಟಾಯಿತು. ಅರ್ಥ ಆಯ್ತಾ? ಕೋಪ ಬಂದಿದ್ದರಿಂದ ಅವ್ರೇನು ಮಾಡಿದ್ರು? ಇಡೀ ಒಂದು ಊರನ್ನೇ ನಾಶ ಮಾಡಿಬಿಟ್ರು. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಎಷ್ಟು ಕೋಪ ಇದೆ ನಿಮಗೆ? ಎಷ್ಟು ಕೋಪ ಇದೆ ನಿಮಗೆ? ನಿಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳಿ. ಕೋಪ ಇದೆಯಾ? ಎಷ್ಟು ಕೋಪ ಮಾಡ್ಕೊಳ್ತೀರಾ ನೀವು? ಹಲೋ, ಕೋಪ ಇದೆಯಾ ನಿಮಗೆ? ಕಡಿಮೆ ಆಗಿದೆಯಾ? ನಮ್ಮನ್ನು ಪರೀಕ್ಷೆ ಮಾಡ್ಕೋಬೇಕು. ಕೋಪವನ್ನು ಎಷ್ಟು ಕಡಿಮೆ ಮಾಡ್ಕೊಳ್ಳೋದಕ್ಕಾಗುತ್ತೋ ಅಷ್ಟು ಕಡಿಮೆ ಮಾಡ್ಕೊಳ್ಳಿ. ಕೋಪ ಜಾಸ್ತಿ ಆದರೆ ಏನಾಗುತ್ತೆ? ಶಾಪ ಬರುತ್ತೆ. ಹಾಸ್ಪಿಟ್ಲ್ ಪ್ರಕಾರವಾಗಿ BP ಬರುತ್ತೆ. ಏನು ಬರುತ್ತೆ? ಕೋಪ ಜಾಸ್ತಿ ಆದರೆ ಏನಾಗುತ್ತೆ? BP. ಎಷ್ಟು ಜನರಿಗೆ BP ಇದೆ ಇಲ್ಲಿ? ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಾವು ಮಾಡಿಕೊಳ್ಳುವಂಥ ಕೋಪದಿಂದ BP, ಶುಗರು, ಎಲ್ಲ ಕಾಯಿಲೆಗಳು ಮನುಷ್ಯನಿಗೆ ಬರುತ್ತೆ. ಆದ್ದರಿಂದ ಕೋಪವನ್ನು ಮಾಡ್ಕೊಳ್ಳೋದನ್ನು ಬಿಟ್ಟು, ಜಗಳ ಮಾಡೋದನ್ನು ಬಿಟ್ಟು, ಶಾಂತ ಸ್ವಭಾವವುಳ್ಳವರಾಗಿ, ಸಮಾಧಾನವಾಗಿ, ನೆಮ್ಮದಿಯಾಗಿ, ಸಂತೋಷವಾಗಿ ನಾವು ಜೀವಿಸೋಣವಾ? ದೇವ್ರ ಹತ್ರ ಕೇಳೋಣ, ನನಗೆ ಕೋಪ ಕಮ್ಮಿ ಮಾಡಪ್ಪ ಅಂತೇಳಿ. ಕೋಪವನ್ನು ಕಡಿಮೆ ಮಾಡಪ್ಪ ಅಂತ ಕೇಳೋಣವಾ? ಹಲ್ಲೆಲೂಯಾ. ದೇವರೇ, ನನ್ನ ಆರಾಧನೆ ಏಬೇಲನ ಆರಾಧನೆ ಆಗಬೇಕು ಅಂತ ನಾವು ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಅಪ್ಪ, ಗಾಡ್ಸ್ ಗ್ರೇಸ್ ಸಭೆ ಆರಾಧನೆ ಏಬೇಲನ ಆರಾಧನೆ ಆಗ್ಬೇಕಪ್ಪ ಅಂತ ಹೇಳೋಣವಾ ದೇವ್ರ ಹತ್ರ? ಗಾಡ್ಸ್ ಗ್ರೇಸ್ ಸಭೆ ಆರಾಧನೆ ಏಬೇಲನ ಆರಾಧನೆ ಆಗ್ಬೇಕಪ್ಪ. ನಾವು ಕಾಯಿನನಾಗಿ ಕೋಪ ಮಾಡ್ಕೋಬಾರ್ದಪ್ಪ. ನಾವು ಕಾಯಿನನಾಗಿ ದುಡುಕಬಾರ್ದಪ್ಪ. ನಾವು ಕಾಯಿನನಾಗಿ ದುಡುಕದೆ, ಕಾಯಿನನಾಗಿ ನಾವು ಕೋಪ ಮಾಡ್ಕೊಳ್ಳದೆ, ನಾವು ಸಮಾಧಾನವಾಗಿ ಅಪ್ಪ ನಾವು ಮುನ್ನಡೆಯುವಂತೆ ಸಹಾಯ ಮಾಡಪ್ಪ ಅಂತ ಹೇಳೋಣವಾ? ಹೇಳಿ, ಬಾಯಿನ ತೆಗೆದು, ಅಪ್ಪ ನನಗಿರುವಂತ ಕೋಪವನ್ನು ಕಡಿಮೆ ಮಾಡ್ಕೊಪ್ಪ. ನನಗಿರುವಂತ ಕೋಪವನ್ನು ಕಡಿಮೆ ಮಾಡಪ್ಪ. ಹೇಳಿ ದೇವ್ರ ಹತ್ರ, ನನಗೆ ಕೋಪವನ್ನು ಕಡಿಮೆ ಮಾಡಪ್ಪ. ನನಗೆ ಕೋಪ ಕಡಿಮೆ ಮಾಡಪ್ಪ. ನನಗೆ ಕೋಪ ಕಡಿಮೆ ಮಾಡು ಸ್ವಾಮಿ. ನನ್ನ ಆರಾಧನೆಯನ್ನು ಅಂಗೀಕಾರ ಮಾಡಪ್ಪ. ನನ್ನ ಆರಾಧನೆಯನ್ನು ಸ್ವೀಕಾರ ಮಾಡಪ್ಪ. ನನ್ನನ್ನು ಆಶೀರ್ವಾದ ಮಾಡಪ್ಪ. ದೇವರೇ, ಇದು ನಿನ್ನ ಸಭೆ ಸ್ವಾಮಿ. 2026 ಸಭೆಯಲ್ಲಿ ಒಂದು ದೊಡ್ಡ ಬದಲಾವಣೆನ ತಗೋಬಪ್ಪ.